ಪ್ರೀತಿಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲರಿಗೂ ಏನಪ್ಪಾ ಅಂತಂದ್ರ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾತ್ಮಕ ಅಕಾಡೆಮಿ ಮಾನ್ವಿ ಇವರ ವತಿಯಿಂದ ಏನಪ್ಪಾ ಅಂದ್ರೆ ಯೂಟ್ಯೂಬ್ ತರಗತಿಗಳನ್ನ ಪ್ರಾರಂಭ ಮಾಡಲಾಗಿದ್ದು, ಈ ಯೂಟ್ಯೂಬ್ ತರಗತಿಗಳಿಗೆ ಏನಪ್ಪಾ ಅಂತಂದ್ರ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಸ್ವಾಗತ ಕೋರ್ತೀನಿ. ಮೊದಲನೆಯದಾಗಿ ನಮ್ಮ ಹೆಸರು ಬಂದು ಬಸವರಾಜ್ ಭಜಂತ್ರಿ ಸರ್ ಅಂತೇಳಿ ಧಾರವಾಡ ಮತ್ತು ಕೊಪ್ಪಳ ಮತ್ತು ಗದಗ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ತರಬೇತಿದಾರನಾಗಿ ಏನಪ್ಪಾ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸಮಯವನ್ನು ಹಾಳು ಮಾಡೋದು ಬೇಡ, ನೇರವಾಗಿ ಏನಪ್ಪಾ ಅಂತಂದ್ರ ತರಗತಿಗಳಿಗೆ ಏನಪ್ಪಾ ಅಂದ್ರೆ ಹಾಜರಾಗ್ಬಿಡೋಣ. ನಾನು ಹುಸೇನಪ್ಪ ನಾಯಕ್ ಅವ್ರ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ ಅಂತ ಹೇಳ್ಬಲ್ಲೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ಏನಪ್ಪಾ ಅಂತಂದ್ರೆ ಬಿಡಿ ಬಿಡಿಯಾಗಿ ನೋಡುವುದಕ್ಕಿಂತ ಆ ವಿಷಯವನ್ನ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಇಡಿಯಾಗಿ ನೋಡುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ. ಹಾಗಾದ್ರೆ ಒಂದೊಂದು ವಿಷಯವನ್ನ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಏನಪ್ಪಾ ಅಂತಂದ್ರ ಹಲವಾರು ವಿಷಯಗಳು ಏನಪ್ಪಾ ಅಂದ್ರೆ ಅದ್ರಲ್ಲಿ ಇರ್ತದೆ. ಓಕೆ, ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜಿಕೆ ಆಗಿರ್ಬೋದು. ಸೊ ಆ ವಿಷಯಗಳಂತ ಬಂತಪ್ಪ ಅಂತಂದ್ರೆ ಅವುಗಳನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಕೇವಲ ಒಂದು MCQs ಪ್ರಶ್ನೆ ಅಂತ ಬಂತಂದ್ರೆ ಸೊ ಆ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು. ಎಲ್ಲಾ ಸ್ಪರ್ಧಾರ್ಥಿಗಳು ಮಾಡುವಂತ ಸಣ್ಣ ತಪ್ಪು ಏನಪ್ಪಾ ಅಂದ್ರೆ ಯಾವುದೋ ಒಂದು ಪ್ರಶ್ನೆ ಇರ್ತದೆ, ಆ ಪ್ರಶ್ನೆಯನ್ನ ನೇರವಾಗಿ ಓದಿ ಅದಕ್ಕೆ ಸಮಂಜಸವಾಗಿರುವಂತ ಉತ್ತರವನ್ನು ಹುಡ್ಕೊಂಡು ಏನಪ್ಪಾ ಅಂದ್ರ ಮುಂದೆ ಹೋಗ್ಬಿಡ್ತೀರಿ. ಸೊ ಆ ತರ ಮಾಡೋದ್ರಿಂದ ಏನಪ್ಪಾ ಅಂತಂದ್ರ ಒಂದು ಜಾಬ್ ಅನ್ನು ಪಡಿಬೇಕಾಗಿತ್ತಂದ್ರೆ ಅಥವಾ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬೇಕಾಗಿತ್ತಂದ್ರೆ ಹಲವು ದಿನಗಳನ್ನ ತೆಗೆದುಕೊಳ್ಳುತ್ತಾ ಹೋಗುತ್ತೆ. ಇದನ್ನ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅತಿ ಸುದೀರ್ಘವಾಗಿ ನೋಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಅದರ ಬಗ್ಗೆ ಅತಿ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಸ್ಪರ್ಧಾರ್ಥಿಗಳಿಗೆ. ಈಗಾದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದವರು ಯಾರು? ಪ್ರಶ್ನೆಯನ್ನು ಸರಿಯಾಗಿ ಒಮ್ಮೆ ಅವಲೋಕನ ಮಾಡಿ. ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದವರು ಯಾರು? ಹಾಗಾದ್ರೆ ಇದಕ್ಕೆ ಸಮಂಜಸವಾಗಿರುವಂತಹ ಉತ್ತರ ಯಾವುದಪ್ಪ ಅಂತಂದ್ರೆ, ಭಾರತದ ರಾಷ್ಟ್ರೀಯ ಆದಾಯವನ್ನು ಯಾರು ಅಧ್ಯಯನ ಮಾಡಿದ್ರು ಅಂತ ಕೇಳಿದ್ರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಯಾರವರು? ದಾದಾಬಾಯಿ ನವರೋಜಿ. ನವರೋಜಿ? ದಾದಾಬಾಯಿ ನವರೋಜಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಲೆಕ್ಕಾಚಾರ ಮಾಡ್ತಾರೆ. ಇದನ್ನ ಅನೇಕ ಬಾರಿ ಏನ್ ಮಾಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಪ್ಪಾ ಅಂತಂದ್ರ ಕೇಳ್ತಾ ಹೋಗಿದ್ದಾರೆ. ನೋಡಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ನಾವು ದಾದಾಬಾಯಿ ನವರೋಜಿ ಅವರು ಅಂತ ಅಷ್ಟೇ ಆನ್ಸರ್ ತಿಳ್ಕೊಳ್ಳೋದಲ್ಲ, ಇದರ ಬಗ್ಗೆ ಏನ್ ಮಾಡ್ಬೋದು ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಏನ್ ಮಾಡ್ಕೋಬೇಕು, ನಾವು ತಿಳ್ಕೋಬೇಕಾಗ್ತದೆ. ಸೊ ದಾದಾಬಾಯಿ ನವರೋಜಿ ಅವರ ಬಗ್ಗೆ ಇದುವರೆಗೂ ನಡೆದಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನ್ ಪ್ರಶ್ನೆಗಳನ್ನು ಕೇಳಿದರೆ, ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಯಾವ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ, ಅದೇ ರೀತಿಯಾಗಿ ಲಾರ್ಡ್ ಡಾಲೌಸಿ ಅವರ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ, ನೆಕ್ಸ್ಟ್ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಬಗ್ಗೆ ಏನಪ್ಪಾ ಅಂತಂದ್ರ ಇದುವರೆಗೂ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ PC, PSI, SDC, FDC, KPSC, ಗ್ರೂಪ್ ಸಿ, ಓಕೆನಾ, UPSC ಆಗಿರ್ಬೋದು, KS ಆಗಿರ್ಬೋದು, ಇತ್ತೀಚೆಗೆ ನಡೆದಿರುವಂತ KS ಎಕ್ಸಾಮ್ ಅಲ್ಲಿ ಕೂಡ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅವುಗಳನ್ನ ಇವಾಗ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಮೊದಲನೇದು ಯಾವ್ದಪ್ಪ ಅಂದ್ರ ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ 18ನೇ ಶತಮಾನದ ಇಂಗ್ಲೆಂಡಿನಲ್ಲಿ ಆಗಿರುವಂತಹ ಕೈಗಾರಿಕಾ ಕ್ರಾಂತಿಯಲ್ಲಿ ಏನ್ ಮಾಡಿದ್ರು, ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದ್ರು. ಹಾಗಾದ್ರೆ ನಮ್ಗೆ ದಾದಾಬಾಯಿ ನವರೋಜಿ ಅಂದ್ರೆ ಯಾರು? ಎಲ್ಲರೂ ಏನ್ ಬರ್ಬೇಕಪ್ಪ ಅಂತಂದ್ರೆ ಇವರೇ. ಯಾರಿವರು? ದಾದಾಬಾಯಿ ನವರೋಜಿ ಅವರಂತ ಗೊತ್ತಿರಬೇಕು. ಸರ್ ಹಾಗಾದ್ರೆ ಇದ್ರ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಕರೆಕ್ಟ್ ಆಗಿ ನೋಡ್ಕೋಬೇಕು. ಓಕೆನಾ? ದಾದಾಬಾಯಿ ನವರೋಜಿ ಅವರ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನ ಇದುವರೆಗೆ ಏನಪ್ಪಾ ಅಂತಂದ್ರ ಕೇಳಲಾಗಿರುತ್ತದೆ ಕರೆಕ್ಟ್ ಆಗಿ ನೋಡ್ರಿ. ಒಂದು, ದಾದಾಬಾಯಿ ನವರೋಜಿ. ಓಕೆನಾ? ಈ ದಾದಾಬಾಯಿ ನವರೋಜಿ ಅವರ ಬಗ್ಗೆ ಕೇಳಲಾಗಿರುವಂತ ಇದುವರೆಗಿನ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ದಾದಾಬಾಯಿ ನವರೋಜಿ ಅವರನ್ನ ಭಾರತದ ವೃದ್ಧ ಪಿತಾಮಹ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರೆ ಇವರನ್ನ? ಭಾರತದ ವೃದ್ಧ ಪಿತಾಮಹ. ಓಕೆನಾ? ಏನಂತ ಕರೀತಾರೆ ಇವರನ್ನ? ಭಾರತದ ವೃದ್ಧ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾವ ಪಿತಾಮಹ? ವೃದ್ಧ ಪಿತಾಮಹ ಎಂದು ಕರೆಯಲಾಗುತ್ತದೆ. ಡಿಯರ್ ಸರ್ಸ್, ಏನಂತ ಕರೀತಾರೆ ಇವರನ್ನ? ಭಾರತದ ವೃದ್ಧ ಪಿತಾಮಹ ಅಥವಾ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಏನಂತ ಕರೀತಾರೆ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಕನ್ಫ್ಯೂಸ್ ಆಗಬಾರ್ದು. ಓಕೆನಾ? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ, ಇಲ್ಲ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ದ ಇಂಡಿಯಾ ಮಹಿಳೆ ಅಂತ ಕೇಳಿದ್ರೆ ಯಾರನ್ನ ಹಾಕ್ಬೇಕು? ಅರುಣಾ ಅಸಾಫ್ ಅಲಿ. ಯಾರ? ಅರುಣಾ ಅಸಾಫ್ ಅಲಿ ಅವರನ್ನ ಹಾಕ್ಬೇಕು ನೀವು. ಓಕೆನಾ? ಭಾರತದ ಭಾರತದ ವೃದ್ಧ ಪಿತಾಮಹ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ. ಕರೆಕ್ಟ್ ಆಗಿ ಕೇಳ್ರಿ, ದಾದಾಬಾಯಿ ನವರೋಜಿ. ಭಾರತದ ಏನಪ್ಪಾ ಅಂದ್ರೆ ವೃದ್ಧ ಪಿತಾಮಹ ಆಗಿರುವಂತ ಮಹಿಳೆ ಯಾರಂತ ಕೇಳಿದ್ರೆ ಅರುಣಾ ಅಸಾಫ್ ಅಲಿ ಅವರು. ಯಾರು? ಅರುಣಾ ಅಸಾಫ್ ಅಲಿ. ಇನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ನೋಡಿ, ಸರಿ, ಭಾರತದ ವೃದ್ಧ ಪಿತ ಆಗಿರ್ಬೋದು, ಭಾರತದ ಏನಪ್ಪಾ ಅಂತಂದ್ರೆ ವೃದ್ಧ ಮಹಿಳೆ ಆಗಿರ್ಬೋದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಎಕ್ಸಾಮ್ಗೆ ನೆನಪಿರಬೇಕು. ಏನಪ್ಪಾ ಅಂದ್ರೆ
ಕರ್ನಾಟಕದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯಾರು ಕರ್ನಾಟಕದ ವೃದ್ಧ ಪಿತಾಮಹ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾರನ್ನ ಕರೀತಾರೆ? ಸರ್ ಎಂ ವಿಶ್ವೇಶ್ವರಯ್ಯ ಇವರನ್ನು ಕರ್ನಾಟಕದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರೆ. ಸರ್ ಆ ಪ್ರಶ್ನೆಯನ್ನು ಬಿಡಿ, ಇಲ್ಲಿ ನೇರವಾಗಿ ಬನ್ನಿ. ದಾದಾಬಾಯಿ ನವರೋಜಿ ಅವರನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರೆದ್ರು. ಓಕೆ ಸರ್, ಹಾಗಾದ್ರೆ ಇವ್ರ ಮೇಲೆ ಏನ್ ಪ್ರಶ್ನೆಗಳನ್ನು ಕೇಳಿದಾರಪ್ಪ ಅಂತಂದ್ರೆ, ನಿಮಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಗೊತ್ತು ಹೌದಲ್ಲ? ಅವಾಗ ಗೊತ್ತಲ್ಲ ಸರ್, ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ INC ಅಂತ ಬರ್ತದೆ, ಓಕೆನಾ? ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಬರ್ತದೆ, ಗೊತ್ತಲ್ಲ ನಿಮಗೆ? 1885 ಡಿಸೆಂಬರ್ 28ರಂದು ಏನಪ್ಪಾ ಅಂತಂದ್ರೆ WC ಬ್ಯಾನರ್ಜಿ ಗೊತ್ತಾ? ಸೊ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ರು, ಮೊದಲ ಅಧಿವೇಶನ ನಡೀತು, ಓಕೆನಾ? ಸೊ ಆ ವಿಷಯವಾಗಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಓಕೆನಾ? ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು 1886ರಲ್ಲಿ ನಡೆದಿರುವಂತಹ, ಎಷ್ಟರಲ್ಲಿ? 1886ರಲ್ಲಿ. ಸರ್ ಎಲ್ಲಿ ನಡೀತೀರಿ ಸರ? ಎಲ್ಲಿ ನಡೀತಪ್ಪ ಅಂತಂದ್ರೆ ಕೋಲ್ಕತ್ತಾ. ಎಲ್ಲಿ ನಡೀತಿ? ಕೋಲ್ಕತ್ತಾ. ಭಾರತದ ಮೊಟ್ಟ ಮೊದಲನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕೋಲ್ಕತ್ತಾ. ಇದನ್ನ ಏನ್ ಮಾಡಿದ್ರು? 1911ರಲ್ಲಿ ಭಾರತದ ರಾಜಧಾನಿಯಾಗಿರುವಂತಹ ಕೋಲ್ಕತ್ತಾದಿಂದ ದೆಹಲಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಲಾರ್ಡ್ ಆರೆಂಜ್ ಸೆಕೆಂಡ್ ಅಂಬೋದು ಏನ್ ಮಾಡಿದ್ರಪ್ಪ ಅಂದ್ರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರ. ಇದು ಕೂಡ ತಿಳ್ಕೊಬೇಕ್ರಿ ನೀವು, ಹೌದಾ? ಸೊ ಇವ್ರದ್ದು ಏನಪ್ಪಾ ಅಂದ್ರೆ 1886ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವ್ರು ಏನಾಗಿದ್ರಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ಅಲಂಕಾರ ಮಾಡಿದ್ರು. ಏನಾಗಿದ್ರು ಇವರು? ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಸರ್ ಯಾರು ಅಂತ ಕೇಳಿದ್ರೆ ಅವರು ದಾದಾಬಾಯಿ ನವರೋಜಿ ಅವರು, ಹೌದಾ? ಒಂದು ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ, ಕನ್ಫ್ಯೂಸ್ ಆಗಬಾರ್ದು ಮಕ್ಕಳೇ. ಇನ್ನೊಂದು ಯಾರಪ್ಪ ಅಂದ್ರೆ ಅರುಣಾ ಅಸಾಫ್ ಅಲಿ, ಭಾರತದ ವೃದ್ಧ ಮಹಿಳೆ ಅಂತ ಕರೀತಾರೆ. ಕರ್ನಾಟಕದ ವೃದ್ಧ ಪಿತಾಮಹ ಯಾರು ಕೇಳ್ತಾರೆ? ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. 1912ರಿಂದ ಹಿಡಿದು 1918ರವರೆಗೆ ಏನ್ ಮಾಡಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದ ಅವಧಿಯಲ್ಲಿ ದಿವಾನರಾಗಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಇವ್ರ ಬಗ್ಗೆ ಅಮೋಘವಾಗಿ ಹೇಳೋಣ, ಸ್ವಲ್ಪ ಸಮಯ ಹಿಡಿಯುತ್ತೆ ನೋಡಿ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು. 1886ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಏನಪ್ಪಾ ವಹಿಸಿಕೊಂಡಿದ್ರು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸ್ವರಾಜ್ಯ ಎಂಬ ಪದವನ್ನು, ಯಾವ ಪದವನ್ನ? ಸ್ವರಾಜ್ಯ. ಇದನ್ನು ಕೇಳ್ತಾನೆ, ಯಾವ್ದ? ಸ್ವರಾಜ್ಯ ಎಂಬ ಪದವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಯಾರು ಬಳಸಿದ್ರು? ಎಲ್ಲಿ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ, ಇಟ್ ಮೀನ್ಸ್ ಆಸ್ ಅ ಲಿಬರ್ಟಿ, ಓಕೆನಾ? ಸ್ವತಂತ್ರ ಅಂತ ಕರೀತಾರೆ. ಇದನ್ನ ಯಾರು ಬಯಸಿದ್ರು ಅಂತ ಕೇಳ್ತಾರೆ ನೋಡಿ. 1906ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ. ಯಾವ ಕಾಂಗ್ರೆಸ್ ಅಧಿವೇಶನ? ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು ಅಂತ ಕೇಳಿದ್ರೆ ಅವ್ರು ಯಾರು ಬಳಸಿದ್ರು? ದಾದಾಬಾಯಿ ನವರೋಜಿ ಅವರು. ಸರಿ ನೋಡಿ, ಒಂದು ವಿಷಯವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ಜನ ಸ್ಪರ್ಧಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂತಾರೆ. ಸರ್ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಸರ ಅಂತ ಅನ್ಕೊಂತಾರೆ. ಕೇಳಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು, ಹೌದಾ? ಸೊ ಹಾಗಾದ್ರೆ ಭಾರತದ ಇದು ಸ್ವತಂತ್ರೋತ್ಸವದಲ್ಲಿ ಅಂತ ಕೇಳಿದ್ರೆ ಅಥವಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವ್ರನ್ನ ಹಾಕ್ಬೇಕು, ಹೌದಾ? ಅಕಸ್ಮಾತ್ ಆಗಿ ಏನಪ್ಪಾ ಅಂದ್ರೆ ಮೂಲತವಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಕೊಟ್ಟವರು ಯಾರಂತ ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಯಾವ? ಆರ್ಯ ಸಮಾಜದ ಸ್ಥಾಪಕರಿಲ್ವಾ ಅವರೇ, ಓಕೆನಾ? ಹಾಗಾದ್ರೆ ಈ ಸ್ವರಾಜ್ಯ ಎಂಬ ಪದವನ್ನು 1906ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ರು, ಹೌದಾ? INC ಕಾಂಗ್ರೆಸ್ ಅಧಿವೇಶನದ ಕೋಲ್ಕತ್ತಾದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಭಾರತದ ವೃದ್ಧ ಪಿತಾಮಹ ಅಂತ ಕರೆದ್ರು. ಇದ್ರ ಜೊತೆಗೆ ಇವ್ರದ್ದು ಇನ್ನೊಂದು ಮಹತ್ವ ಇರುವಂತ ಹೇಳಿಕೆ ಏನಪ್ಪಾ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಏನಪ್ಪಾ ಅಂತಂದ್ರೆ, ಓಕೆನಾ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಐತಿಹಾಸಿಕವಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ನೋಡಿ, ಇಂಗ್ಲೆಂಡಿನಲ್ಲಿ 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಅಂತ ನಡೀತಿ. ಯಾವ ಕ್ರಾಂತಿ? ಕೈಗಾರಿಕಾ ಕ್ರಾಂತಿ. ಇದನ್ನ ಕೇಳ್ತಾರೆ, ನೆನಪಿರಬೇಕು. ಯಾವ ಕ್ರಾಂತಿ? ಕೈಗಾರಿಕಾ ಕ್ರಾಂತಿ ಅಂತ ನಡೀತು. ಎಲ್ಲಿ ನಡೀತಪ್ಪ ಇದು? ಬ್ರಿಟನ್, ಓಕೆನಾ, ಇಂಗ್ಲೆಂಡ್, ಓಕೆನಾ, ಇಲ್ಲಿ ನಡೀತಪ್ಪ ಅಂತಂದ್ರೆ ಕೈಗಾರಿಕಾ ಕ್ರಾಂತಿ ಅಂತ ನಡೀತು. ಸರಿ, ಏನಿದು ಕೈಗಾರಿಕಾ ಕ್ರಾಂತಿ ಅಂದ್ರೆ? ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನಪ್ಪಾ ಅಂದ್ರೆ ಭಾರತದಲ್ಲಿರುವಂತಹ ಈ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಇಂಗ್ಲೆಂಡಿನಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಅವುಗಳನ್ನೇ ಭಾರತಕ್ಕೆ ತಂದು ಏನ್ ಮಾಡಿದ್ರಪ್ಪ ಅಂದ್ರೆ ಅಧಿಕವಾಗಿರುವಂತಹ ಹಣವನ್ನು ಪಡೆಯುವಂತ ಏನಪ್ಪಾ ಅಂದ್ರೆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ಇದರಿಂದಾಗಿ ಏನಾಯ್ತಪ್ಪ ಅಂತಂದ್ರೆ ಭಾರತದಲ್ಲಿರುವಂತಹ ಸಂಪತ್ತು, ಆದಾಯ,
ಆಸ್ತಿ ಏನಾಯ್ತಪ್ಪ ಅಂತಂದ್ರೆ ಎಲ್ಲಿಗೆ ಹರಿದಂಚು ಹೋಯ್ತಪ್ಪ ಅಂತಂದ್ರೆ ಬ್ರಿಟನ್ ಸರ್ಕಾರಕ್ಕೆ ಏನಾಯ್ತಪ್ಪ ಅಂತಂದ್ರೆ ಆದಾಯ. ಓಕೆನಾ, ಏನಾಯ್ತಿದ್ವ ಆದಾಯ ಎಲ್ಲಿಗೆ ಹೋಯ್ತು? ಬ್ರಿಟನ್ ಸರ್ಕಾರಕ್ಕೆ ಹೋಯ್ತು. ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಭಾರತದ ಸಂಪತ್ತು ಏನಪ್ಪ ಅಂತಂದ್ರೆ ಬ್ರಿಟನ್ಗೆ ಯಾಕೆ ಹಂಚು ಹೋಯ್ತು ಎಂಬ ವಿಷಯವನ್ನು ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಪ್ರೀತಿಯ ಸ್ಪರ್ಧಾ ಮಿತ್ರರೇ ಕರೆಕ್ಟ್ ಆಗಿ ಕೇಳಬೇಕು. ಯಾವ್ದ? ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಯಾವ ಸಿದ್ಧಾಂತ? ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಬರ್ತದೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದನ್ನೇ ಏನ್ ಮಾಡಿದಾನಪ್ಪ ಅಂತ ಕೇಳಿದ್ರೆ ಕೆಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಆ ಬುಕ್ ಒಳಗಡೆ ಏನಿರ್ತದೆ ಅಷ್ಟೇ ಮಾಹಿತಿಯನ್ನು ಪಡ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ. ಅದ್ರಾಗ ಇಲ್ಲಾರಂತ ವಿಷಯವನ್ನು ಕೂಡ ತಿಳ್ಕೊಬೇಕು. ಯಾಕಂದ್ರೆ ಇವಾಗ ಪ್ರಶ್ನೆ ಪತ್ರಿಕೆಗಳು ಮೊನ್ನೆ ನೀವು ನೋಡಿದ್ರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಕೇಸ್ ಪ್ರಶ್ನೆ ಪತ್ರಿಕೆ ಎಷ್ಟು ಟಫ್ ಇತ್ತು ಅಂತ ಹೇಳಿ. ಹೌದಾ? ಸೊ ಟಫ್ ಇರಲಿ, ಬಟ್ ಓದುವಂತ ವಿಧಾನ ಏನಾಗ್ಬೇಕ್ರಿ? ಚೇಂಜ್ ಆಗ್ಬೇಕು. ಇಲ್ವರಿ, ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಯಾವ ರೀತಿಯಿಂದ ಕರೀತಾರಪ್ಪ ಅಂತಂದ್ರ ಡ್ರೈನ್ ಥಿಯರಿ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಇನ್ನೊಂದು ರೀತಿಯಲ್ಲಿ ಡ್ರೈನ್ ಥಿಯರಿ. ಯಾವ ಥಿಯರಿ? ಡ್ರೈನ್ ಥಿಯರಿ ಅಂತ ಕರೀತಾರ. ಡ್ರೈನ್ ಥಿಯರಿ ಅಂದ್ರೆ ಒಂದೇ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೂ ಒಂದೇ. ಇದು ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನಪ್ಪಾ ಅಂತಂದ್ರೆ ಬಸಿದು ಹೋದ ಸಿದ್ಧಾಂತ. ಯಾವ ಸಿದ್ಧಾಂತ? ಬಸಿದು ಹೋದ ಸಿದ್ಧಾಂತ. ಯಾವ ಸಿದ್ಧಾಂತ? ಬಸಿದು ಹೋದ ಸಿದ್ಧಾಂತ. ಈ ಮೂರು ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ಅವ್ರು ಯಾರಂತ ಗೊತ್ತಿರ್ಬೇಕಾ? ದಾದಾಬಾಯಿ ನವರೋಜಿ ಅವರು. ಯಾರು? ದಾದಾಬಾಯಿ ನವರೋಜಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಸಿದ್ಧಾಂತವನ್ನು ಕುರಿತು ಏನ್ ಮಾಡಿದ್ರಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ರು. ಸರ್, ಹಾಗಾದ್ರೆ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ಅಂತ ಕೇಳಿದ್ರೆ ಭಾರತದ ಆದಾಯ ನೋಡಿ, ಇಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡಿದ್ರ ಅಂತ ಹೇಳಿದೆ ನಾನು. ಹೌದಾ? ಸೊ ಅವಾಗ ಆ ಸಮಯದಲ್ಲಿ ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡಿದ್ದ ಆಗಿತ್ತಂತ ಸಮಯದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇವಾಗ ಭಾರತದ ಸಂಪತ್ತು ಏನಾಗಿದೆ? ಇಂಗ್ಲೆಂಡ್ ಹರಿದಂಚೋಗಿತ್ರಿ. ಹೌದಲ್ರಿ ಸರ್? ಹಾಗಾದ್ರೆ ಈ ಸಂಪತ್ತನ್ನು ಏನ್ ಮಾಡ್ಬೇಕು? ಅಧ್ಯಯನ ಮಾಡ್ಬೇಕಲ್ಲ. ಅಧ್ಯಯನ ಮಾಡೋ ಸಲುವಾಗಿ ಇವ್ರು ಏನ್ ಮಾಡಿದ್ರು ಅಂತ ಕೇಳ್ರಿ. ಇಲ್ಲಿ ಇವ್ರು ಏನ್ ಮಾಡಿದ್ರು? ಭಾರತದ ರಾಷ್ಟ್ರೀಯ ಆದಾಯವನ್ನು, ಯಾವ ಆದಾಯ? ನ್ಯಾಷನಲ್ ಇನ್ಕಮ್. ಹೌದಾ? ಯಾವ ಆದಾಯ? ರಾಷ್ಟ್ರೀಯ ಆದಾಯವನ್ನು. ಈ ಪ್ರಶ್ನೆ ಕೂಡ ಎಕ್ಸಾಮ್ ಕೇಳನ್ರಿ. ಏನಂತ? ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಬಂತ ಪ್ರಶ್ನೆ ಆಲ್ರೆಡಿ ಬಂದಿತ್ತು. ಯಾರು ಲೆಕ್ಕಾಚಾರ ಮಾಡಿದ್ರು ಅಂತ ಹೇಳಿದೆ ನಾನು? ದಾದಾಬಾಯಿ ನವರೋಜಿ ಅವರೇ ಮಾಡಿದ್ರು. ಸರ್, ಹಾಗಾದ್ರೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದಾಗ ಆಗಿನ ಭಾರತದ ಏನಪ್ಪಾ ಅಂದ್ರೆ ಇನ್ಕಮ್ ಎಷ್ಟಿತ್ತು ಫಾರ್ ಇಯರ್ ಏನಪ್ಪಾ ಅಂತಂದ್ರೆ 20 ರೂಪೀಸ್. ಎಷ್ಟಿತ್ತಪ್ಪ? 20 ರೂಪಾಯಿಗಳೇನಪ್ಪ ಅಂದ್ರೆ ಆಗಿನ ಸಮಯದಲ್ಲಿ ಏನಪ್ಪಾ ಅಂದ್ರೆ ಭಾರತದ ರಾಷ್ಟ್ರೀಯ ಆದಾಯ ಇತ್ತು ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಅಂದಾಜಿನ ಪ್ರಕಾರ ಲೆಕ್ಕಾಚಾರವನ್ನು ಕೊಡ್ತಾರೆ ಪ್ರೀತಿಯ ಸ್ಪರ್ಧಾ ಮಿತ್ರರಿ. ಹೌದಾ? ಸೊ ಹಾಗಾದ್ರೆ ರಾಷ್ಟ್ರೀಯ ಆದಾಯವನ್ನು ಕೂಡ ಅಧ್ಯಯನ ಮಾಡಿದ್ರು. ಅದೇ ರೀತಿಯಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕೂಡ ಏನ್ ಮಾಡಿದ್ರು? ಅಧ್ಯಯನ ಮಾಡಿದ್ರು. ಇಲ್ಲಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ UPSC ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ತೆಗೆದಿದ್ದ. ಏನ್ ಪ್ರಶ್ನೆ ತೆಗೆದಿದ್ದಪ್ಪ ಅಂತಂದ್ರೆ ಭಾರತದ ರಾಷ್ಟ್ರೀಯ ಆದಾಯ ಏನಾಯ್ತು? ಇಂಗ್ಲೆಂಡ್ಗೆ ಹರಿದಂಚು ಹೋಯ್ತು ಅಂತ ಹೇಳಿದೆ ನಾನು. ಆ ಹರಿದಂಚು ಹೋಗುವಂತ ಸಮಯದಲ್ಲಿ ಓಕೆನಾ, ಈ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಬ್ಬ ಇತಿಹಾಸಕಾರ ಒಂದು ಅದ್ಭುತವಾಗಿರುವಂತ ಒಂದು ಲೈನ್ ಹೇಳ್ತಾನೆ. ಒಂದು ಟ್ಯಾಗ್ ಲೈನ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗುವಾಗ ನೋಡಿ, ಭಾರತದ ಹಸುವೊಂದು. ಯಾವ ಹಸುವೊಂದು? ಭಾರತದ ಹಸುವೊಂದು. ನೋಡ್ರಿ ಏನ? ಭಾರತದ ಹಸುವೊಂದು ಏನಾಯ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ಗೆ ಹಾಲನ್ನು ಕೊಡುವಂತ ಹಸುವಾಯಿತು. ನೋಡಿ, ನಮ್ಮಲ್ಲಿರುವಂತ ಹಸು ಏನಾಯ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ಗೆ ಹಾಲನ್ನು ಕೊಡುವಂತ ಹಸುವಾಯಿತು. ಭಾರತದಲ್ಲಿರುವಂತ ಮಕ್ಕಳು ಹಸುವಿನಿಂದ ನರಳಾಡಿ ಸತ್ತರು ಅಂತ ಹೇಳ್ತಾರೆ. ಇದೇ ಪ್ರಶ್ನೆ ಪತ್ರಿಕೆ ಏನ್ ಮಾಡೋಣ? ಎಕ್ಸಾಮ್ ಕೇಳೋಣ. ಏನೋ ಭಾರತದ ಹಸುವೊಂದು ಇಂಗ್ಲೆಂಡ್ಗೆ ಹಾಲನ್ನು ಕೊಡುವಂತ ಹಸುವಾಯಿತು, ಭಾರತದ ಮಕ್ಕಳು ಹಸುವಿನಿಂದ ನರಳಾಡಿ ಸತ್ತರು. ಈ ಹೇಳಿಕೆಯನ್ನು ನೀಡಿದಂತ ಇತಿಹಾಸಕಾರ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಈ ಹೇಳಿಕೆಯನ್ನ ಯಾವ ಇತಿಹಾಸಕಾರ ನೀಡಿದೆಂಬುದು ನಿಮ್ಗೆ ಏನ್ ಮಾಡಿರ್ಬೇಕಪ್ಪ ಅಂತಂದ್ರೆ ಗೊತ್ತಿರ್ಬೇಕು. ಏನಾಗಿರ್ಬೇಕು? ಗೊತ್ತಿರ್ಬೇಕು. ಇವೆಲ್ಲ ಏನ್ ಮಾಡ್ತಾರೆ ಕೇಳ್ತಾರೆ. ಸರ್, ಹಾಗಾದ್ರೆ ಯಾರು ಹೇಳಿದ್ರಿ ಈ ಮಾತನ್ನ? ಯಾರು ಹೇಳಿದ್ರು? ಈಶ್ವರಿ ಪ್ರಸಾದ್. ಯಾವ ಪ್ರಸಾದ? ಈಶ್ವರಿ ಪ್ರಸಾದ್ ಅಂಬರ್ ಹೇಳ್ತಾರೆ. ಕೇಳ್ತಾನ, ಪ್ರಶ್ನೆ ಗೊತ್ತಿರ್ಬೇಕು. ಓಕೆನಾ? ಸಂಪತ್ತಿನ ಸೋರಿಕೆ ಕುರಿತು ಏನಪ್ಪಾ ಅಂತಂದ್ರೆ ಈಶ್ವರಿ ಪ್ರಸಾದ್ ಅವರು ನೀಡಿರುವಂತ ಹೇಳಿಕೆ ಭಾರತದ ಹಸುವನ್ನು ಇಂಗ್ಲೆಂಡ್ಗೆ ಹಾಲನ್ನು ಕೊಡುವಂತ ಹಸುವಾಯ್ತು, ಭಾರತದ ಮಕ್ಕಳು ಏನಾಯ್ತು? ನರಳಾಡಿ ಸತ್ತರು. ಯಾವುದರಿಂದ? ಹಸುವಿನಿಂದ ಎಂಬ ವಾಕ್ಯವನ್ನು ಕೊಡ್ತಾ ಹೋಗ್ತಾರೆ. ಸರ್, ಹಾಗಾದ್ರೆ ನೆಕ್ಸ್ಟ್ ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ ಮತ್ತೇನ್ ಕೇಳ್ತಾರೆ ಸರ್ ಪ್ರಶ್ನೆಗಳನ್ನ ನೋಡಿ. ಮತ್ತೇನ್ ಕೇಳ್ತಾರಪ್ಪ ಅಂತಂದ್ರೆ ಈ ದಾದಾಬಾಯಿ ನವರೋಜಿ ಅವರು ಭಾರತದಲ್ಲಿರ್ತಕ್ಕಂಥ ಆದಾಯ ಇಂಗ್ಲೆಂಡ್ಗೆ ಹಂಚೋದು ಬಿಟ್ಟನ ಅದ್ರ ಮೇಲೆ ಒಂದು ಕೃತಿಯನ್ನು ಬರೀತಾರೆ. ಯಾವ್ದಪ್ಪ ಅಂತ ಕೇಳಿದ್ರೆ ನೋಡ್ರಿ, ಅದು ಆ ಕೃತಿಯ ಹೆಸರೇನ? ದ ಪಾವರ್ಟಿ ಹ್ಯಾಂಡ್
ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಏನೋ ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿ ಯಾವುದಕ್ಕೆ ಸಂಬಂಧಪಟ್ಟದ? ಎಕ್ಸಾಮ್ ಕೇಳ್ತಾನ. ಏನೋ ಪಾವರ್ಟಿ, ಓಕೆನಾ, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್, ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಏನ ಅನ್ ಬ್ರಿಟಿಷ್ ರೂಲ್ ಅನ್ನ ಇಂಡಿಯಾ ಎಂಬ ಕೃತಿಯನ್ನು ಯಾರು ಬರೆದ್ರು ಅಂತ ಕೇಳ್ತಾನೆ. ನೆನಪು ಬರಬೇಕು, ಹೌದಾ? ಸೊ ಯಾರು ಬರೆದ್ರು ಅಂತ ಕೇಳಿದವರು ದಾದಾಬಾಯಿ ನವರೋಜಿ ಅವರು ಏನಪ್ಪಾ ಅಂದ್ರೆ ಬರೆದ್ರು, ಹೌದಾ? ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಅಧ್ಯಯನ ಮಾಡಿದ್ರು. ಅದರ ಸಲುವಾಗಿ ಏನಪ್ಪಾ ಅಂದ್ರೆ ಈಶ್ವರಿ ಪ್ರಸಾದ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಎಂಬ ಕೃತಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಏನಾದ್ರೂ ಕೇಳಪ್ಪ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿರ್ತದ? ಸೊ ಇದು ಯಾವುದು? ಬಸದಿ ಹೋದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತದ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುತ್ತದೆ, ಹೌದಾ? ಸೊ ಇದಾದ್ಮೇಲೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಎಕ್ಸಾಮ್ ಅನೇಕ ಸಲ ಪ್ರಶ್ನೆ ಕೇಳೋಣ. ಏನ್ ಪ್ರಶ್ನೆ ಕೇಳೋಣಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಅವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ಸಂಬಂಧಪಟ್ಟಿರುವಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವ್ಯಾವ ಅಂತ ಗೊತ್ತಿರಬೇಕು. ಯಾರೋ ದಾದಾಬಾಯಿ ನವರೋಜಿ ಅವರಿಗೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಕೃತಿಗಳು. ಅನೇಕ ಸಲ ಏನ್ ಮಾಡಿದಾರಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನ ತೆಗಿತಾ ಹೋಗಿದ್ದಾನೆ. ಯಾರೋ ದಾದಾಬಾಯಿ ನವರೋಜಿ ಅವರಿಗೆ ನೋಡಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇವಾಗ ರಾಜಾರಾಮ್ ಮೋಹನ್ ರಾಯ್ ಅವರ ಸಂವಾದ್ ಕೌಮುದಿ ಅಂತ ಒಂದು ಪತ್ರಿಕೆಯನ್ನು ಜಾರಿಗೆ ತಂದ್ರು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಏನಪ್ಪ ಅಂದ್ರೆ ಸತ್ಯಾರ್ಥ ಪ್ರಕಾಶ ಅಂತ ಒಂದು ಕೃತಿಯನ್ನು ಜಾರಿಗೆ ತಂದ್ರು, ಅವರೆಲ್ಲ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇವ್ರು ಯಾವ ಕೃತಿಗಳನ್ನು ಜಾರಿಗೆ ತಂದ್ರಪ್ಪ ಅಂದ್ರೆ ನೋಡಿ, ಇವರ ಪ್ರಮುಖ ಕೃತಿಗಳು ಒಂದೇದು ಯಾವ್ದಪ್ಪ ಅಂದ್ರೆ ಗುಲಾಮಗಿರಿ. ಯಾವ ಗಿರಿ? ಗುಲಾಮಗಿರಿ, ಓಕೆನಾ? ಒಂದೇದು ಯಾವ್ದ? ಗುಲಾಮಗಿರಿ. ಎರಡನೇದು ಯಾವ್ದಪ್ಪ ಅಂದ್ರೆ ತೃತೀಯ ರತ್ನ. ಯಾವ ರತ್ನ? ತೃತೀಯ ರತ್ನ. ಒಂದೇದು ಗುಲಾಮಗಿರಿ, ಎರಡನೇದೇನ ತೃತೀಯ ರತ್ನ. ಬಹಳ ಕೇಳ್ತಾರೆ, ಓಕೆನಾ? ಇನ್ನೊಂದು ಯಾವ್ದಪ್ಪ ಅಂದ್ರೆ ತತ್ವ ಪ್ರಸಾರ. ಯಾವ ಪ್ರಸಾರ? ತತ್ವ ಪ್ರಸಾರಕ, ಓಕೆನಾ? ತತ್ವ ಪ್ರಸಾರಕ. ನೋಡಿ, ಒಂದೇದವರು ಗುಲಾಮಗಿರಿ, ಎರಡನೇದವರು ತೃತೀಯ ರತ್ನ, ಮೂರನೇದವರು ತತ್ವ ಪ್ರಸಾರಕ. ಎಷ್ಟೋ ಸಲ ಏನ್ ಮಾಡಿದಾರಪ್ಪ ಅಂದ್ರೆ ಈ ಕೃತಿಯನ್ನ ಅನೇಕ ಸಲ ಏನ್ ಮಾಡಿದ್ದಾರೆ ಎಕ್ಸಾಮ್ಗೆ ಪ್ರಶ್ನೆಯನ್ನು ಕೇಳಿದರೆ ದಾದಾಬಾಯಿ ನವರೋಜಿ ಅವರು ಗುಲಾಮಗಿರಿ, ತೃತೀಯ ರತ್ನ, ತತ್ವ ಪ್ರಸಾರಕ ಈ ಕೃತಿಗಳನ್ನ ಏನಪ್ಪಾ ಅಂತಂದ್ರ ಬರೆದರ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಹೇಳಿದೆ ನಾನು ಏನಂತ ಒಂದು ಕೃತಿಯನ್ನು ಬರೆದಿದ್ದೆ. ಯಾವ್ದು? ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಕೃತಿಯನ್ನು ಕೂಡ ಬರೆದವರು ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಬರ್ದಿರ್ತಾರ ಎಂಬ ವಿಷಯ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಏನಾಗಿರ್ಬೇಕಪ್ಪ ಅಂದ್ರೆ ಗೊತ್ತಿರಬೇಕು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ವಾಯ್ಸ್ ಆಫ್ ಇಂಡಿಯಾ. ಯಾ ಇಂಡಿಯಾ? ವಾಯ್ಸ್ ಆಫ್ ಇಂಡಿಯಾ. ಯಾ ಇಂಡಿಯಾ? ವಾಯ್ಸ್ ಆಫ್ ಇಂಡಿಯಾ, ಓಕೆನಾ? ಈ ಪತ್ರಿಕೆಯನ್ನು ಕೂಡ ಬರೆದವರು ಒಂದು ಗುಲಾಮಗಿರಿ, ತೃತೀಯ ರತ್ನ, ತತ್ವ ಪ್ರಸಾರಕ, ವಾಯ್ಸ್ ಆಫ್ ಇಂಡಿಯಾ. ಈ 4 ಕೃತಿಗಳನ್ನು ಯಾರು ರಚನೆ ಮಾಡ್ಯಾರ ಅಂತ ಕೇಳಿದ್ರೆ ಅವರು ದಾದಾಬಾಯಿ ನವರೋಜಿ ಅವರು ಏನ್ ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ ಎಂಬ ವಿಷಯ ಏನಾಗ್ಬೇಕು ನಮಗೆಲ್ಲರಿಗೂ ಏನಾಗಿರ್ಬೇಕಪ್ಪ ಅಂತಂದ್ರೆ ಸೊ ಗೊತ್ತಿರ್ಬೇಕಾಗ್ತದೆ, ಹೌದಾ? ಸರ್, ಇದರ ಜೊತೆಗೆ ಮತ್ತೇನ್ ಮಾಡಿದ್ರಪ್ಪ ಇವರು ನೋಡಿ. ಒಂದೇನಂತ ಹೇಳಿದೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಓಕೆನಾ? 1 second repeated, so please all of you listen here. ಒಂದೇನ್ ಹೇಳಿದೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಏನಪ್ಪಾ ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಇದೇ ಪ್ರಶ್ನೆ ಏನ್ ಮಾಡಿದಪ್ಪ ಅನ್ನೋ ಎಕ್ಸಾಮ್ ಕೇಳಿದ್ದ. ಯಾವ ರೀತಿಯಾಗಿ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಪಾರ್ಸಿ ಸಮುದಾಯದ ವ್ಯಕ್ತಿ ಯಾರಂತ ಕೇಳ್ತಾರೆ. ಯಾವ ಸಮುದಾಯದ ವ್ಯಕ್ತಿ? ಪಾರ್ಸಿ ಸಮುದಾಯದ ವ್ಯಕ್ತಿ, ಓಕೆನಾ? ಯಾವ ಸಮುದಾಯ? ಪಾರ್ಸಿ ಸಮುದಾಯ. ಮೇಡಮ್ ಅವರೇ ಕರೆಕ್ಟ್ ಆಗಿ ಕೇಳ್ರಿ, ಯಾವ ಸಮುದಾಯ ರೀ? ಪಾರ್ಸಿ ಸಮುದಾಯದ ವ್ಯಕ್ತಿ. ನೋಡಿ, ಕನ್ಫ್ಯೂಸ್ ಆಗಂಗಿಲ್ಲ ಮತ್ತೆ ನೀವು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ವ್ಯಕ್ತಿ ಅಂದ್ರೆ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಹೇಳಿ, ಹೌದಾ? ಸೊ ಇವರು ಪಾರ್ಸಿ ಸಮುದಾಯದ ಮೊದಲ ವ್ಯಕ್ತಿಗಳು. ಆಲ್ರೆಡಿ ಹೇಳಿದೆ, ಯಾವಾಗ? 1886. ಅದು ಎಲ್ಲಿ ನಡೆದಿತ್ತು ಅಂತ ಹೇಳಿದೆ ನಾನು? ಕೋಲ್ಕತ್ತಾದಲ್ಲಿ ನಡೆದಿತ್ತು. ಅದರ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ರು, ಹೌದಾ? ಸೊ ಇಷ್ಟು ಗೊತ್ತಿರಬೇಕು, ಹೌದಾ? ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡಿದ್ರು, ಹೌದಲ್ಲ? ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ರು. ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಲೆಕ್ಕಾಚಾರ ಮಾಡಿದ್ರು. ಇನ್ನೊಂದು ಕೇಳ್ತಾನೆ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಕೇಳ್ಬೇಕು. ಇವರು ಭಾರತದ ರಾಷ್ಟ್ರೀಯ ಆದಾಯವನ್ನ ಏನಪ್ಪಾ ಅಂತಂದ್ರ ಅಂದಾಜು ಮಾಡುವಂತ ಸಮಯದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರಿಟನ್ ಸಂಸತ್ತನ್ನು ಏನ್ ಮಾಡಿರ್ತಾರಪ್ಪ ಅಂದ್ರ ಪ್ರವೇಶ ಮಾಡಿರ್ತಾರ. ಈ ಪ್ರಶ್ನೆಯನ್ನು ಕೇಳ್ತಾನೆ ಏನಂತ ಅಂದ್ರೆ ಇಂಪಾರ್ಟೆಂಟ್. ಬ್ರಿಟನ್ ಸಂಸತ್ತಿಗೆ, ಯಾವ ಸಂಸತ್ತಿಗೆ? ಬ್ರಿಟನ್ ಸಂಸತ್ತು. ಇಟ್ ಮೀನ್ಸ್ ಆಸ್ ಅ ಪಾರ್ಲಿಮೆಂಟ್, ಹೌದಾ? ಯಾವುದು? ಸಂಸತ್ತು. ಎಕ್ಸಾಮ್ ಕೇಳ್ತಾನ ಸಂಸತ್ತು ಯಾರನ್ನು ಒಳಗೊಂಡಿರುತ್ತದೆ? ಲೋಕಸಭೆ,
ರಾಜ್ಯಸಭೆ, ರಾಷ್ಟ್ರಪತಿ ಇವರು ಮೂವರನ್ನ ಒಳಗೊಂಡಿದ್ರೆ ಅದನ್ನ ನಾವು ಸಂಸತ್ತು ಅಂತ ಕರಿತೀವಿ. ಹೌದಾ? ಸೊ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿರುವಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಏನ? ಬ್ರಿಟನ್ ಸಂಸತ್ತಿಗೆ, ಯಾವ ಸಂಸತ್ತಿಗೆ? ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿರುವಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅವ್ರು ಯಾರಂತ ಗೊತ್ತಿರ್ಬೇಕಾ? ದಾದಾಬಾಯಿ ನವರೋಜಿ ಅವರು. ಹೌದಾ? ಸೊ ಯಾರವರು? ದಾದಾಬಾಯಿ ನವರೋಜಿ ಅವರು. ಇದರ ಜೊತೆಗೆ ದಾದಾಬಾಯಿ ನವರೋಜಿ ಅವರು ಏನಾಗಿದ್ರಪ್ಪ ಅಂತಂದ್ರೆ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗುವುದ್ರ ಜೊತೆಗೆ ಬ್ರಿಟನ್ ಸಂಸತ್ತಿನ ಏನಪ್ಪ ಅಂದ್ರ ಕಾಮನ್ ವೆಲ್ತ್ ಸಂಸತ್ತಿನ ಏನಪ್ಪಾ ಅಂತಂದ್ರ ಸದಸ್ಯರಾಗಿ, ಓಕೆನಾ, ಲಿಬರಲ್ ಪಕ್ಷ, ಯಾವ ಪಕ್ಷ? ಲಿಬರಲ್ ಪಕ್ಷದ ಸದಸ್ಯರಾಗಿ ಕೂಡ ಏನಪ್ಪಾ ಅಂದ್ರೆ ಬ್ರಿಟನ್ ಸರ್ಕಾರಕ್ಕೆ ಆಯ್ಕೆಯಾಗಿರ್ತಾರೆ. ಅವ್ರು ಯಾರು ಅಂತ ಗೊತ್ತಿರ್ಬೇಕಾ? ದಾದಾಬಾಯಿ ನವರೋಜಿ ಅವರು. ಇಷ್ಟೆಲ್ಲ ವಿಷಯಗಳೇನಪ್ಪಾ ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟಿರ್ತಾವ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವ್ರಿಗೆ ಏನಾಗಿರ್ತಾವ? ಸಂಬಂಧಪಟ್ಟಿರ್ತವೆ. ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಒಂದೊಂದು ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಡಿಯಾಗಿ ಏನಪ್ಪಾ ಅಂತಂದ್ರೆ, ಓಕೆನಾ, ಸೊ ಇಡಿಯಾಗಿರುವಂತ ವಿಷಯಗಳನ್ನ ಬಿಡಿಯಾಗಿ ಕಲಿತಾ ಹೋಗ್ಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇನ್ನೊಮ್ಮೆ ಗಮನಿಸಿ, ಏನಿತ್ತಪ್ಪ ಮೊದಲನೇ ಪ್ರಶ್ನೆ? ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದವರು ಯಾರೇ? ಹಾಗಾದ್ರೆ ನಿಮ್ಗೆ ಆನ್ಸರ್ ಗೊತ್ತಾಯ್ತು, ಯಾರವರು? ದಾದಾಬಾಯಿ ನವರೋಜಿ ಅವರು. ಹಾಗಾದ್ರೆ ಇಲ್ಲಿ ಎರಡನೇ ಪ್ರಶ್ನೆ ಇದೆ ನೋಡಿ, ಯಾವ್ದು? ಸರ್ದಾರ್ ವಲ್ಲಭಾಯಿ ಪಾಟೀಲ್ ಅಂತ ಇದೆ. ಯಾವ ಪಾಟೀಲ್ ಅಂತಿದೆ? ಸರ್ದಾರ್ ವಲ್ಲಭಾಯಿ ಪಾಟೀಲ್. ಸೊ ಹಾಗಾದ್ರೆ ಇವ್ರ ಬಗ್ಗೆ ಏನ್ ಕೇಳ್ತಾರೆ? ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ಬಗ್ಗೆ, ಓಕೆನಾ, ನಿಮ್ಮ ಅನೇಕ ಎಕ್ಸಾಮ್ ಗಳಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ಬಗ್ಗೆ ಕೇಳ್ತಾರೆ. ಸರಿ, ಏನ್ ಕೇಳ್ತಾರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ಬಗ್ಗೆ? ಸ್ವಲ್ಪ ನೋಡಿ. ಸರ್ದಾರ್ ವಲ್ಲಭಾಯಿ ಪಾಟೀಲ್ ಬಗ್ಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ರ ಕೇಳುವಂತದ್ದು, ಓಕೆನಾ. ಸೊ ಏನ್ ಕೇಳುವಂತದ್ದಪ್ಪ ಅಂತಂದ್ರೆ ಅನೇಕ ಸಲ ಕೇಳ್ತಾರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್. ಯಾವ ಪಾಟೀಲ್? ಸರ್ದಾರ್ ವಲ್ಲಭಾಯಿ ಪಾಟೀಲ್. ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ಬಗ್ಗೆ. ಸೊ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ಬಗ್ಗೆ ಏನ್ ಕೇಳ್ತಾರೆ? ನಮ್ಮ ಎಕ್ಸಾಮ್ ಗಳಲ್ಲಿ ಅನೇಕ ಸಲ ಕೇಳಿದರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ದ ಐರನ್ ಮ್ಯಾನ್ ಆಫ್ ಇಂಡಿಯಾ. ಏನ? ಐರನ್ ಮ್ಯಾನ್ ಆಫ್ ಇಂಡಿಯಾ ಏನಂತ ಕರೀತಾರೆ ಅವರನ್ನ? ಭಾರತದ ಉಕ್ಕಿನ ಮನುಷ್ಯ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಉಕ್ಕಿನ ಮನುಷ್ಯ. ನೋಡಿ ಏನಂತ ಕರೀತಾರೆ ಅವ್ರನ್ನ? ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಹಾಗಾದ್ರೆ ಪ್ರಪಂಚದ ಉಕ್ಕಿನ ಮಹಿಳೆ ಅಂತ ಯಾರನ್ನ ಕರೀತಾರೆ? ನೋಡಿ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರು. ಆದ್ರೆ ಪ್ರಪಂಚದ ಉಕ್ಕಿನ ಮಹಿಳೆ ನೋಡಿ, ಇದನ್ನು ಕೂಡ ಕೇಳ್ತಾರೆ. ಪ್ರಪಂಚದ ಉಕ್ಕಿನ ಮಹಿಳೆ ಯಾರಪ್ಪ ಅಂದ್ರೆ ಮಾರ್ಗರೆಟ್. ಯಾರ? ಮಾರ್ಗರೆಟ್ ಥ್ಯಾಂಚರ್. ಯಾರ? ಮಾರ್ಗರೆಟ್ ಥ್ಯಾಚರ್ ಅಥವಾ ಥ್ಯಾಂಚರ್ ಅಂಬರ್ ಏನಪ್ಪ ಅಂದ್ರ ಇವರನ್ನು ಪ್ರಪಂಚದ ಉಕ್ಕಿನ ಮಹಿಳೆ ಅಂತ ಕರೀತಾರೆ. ನೆನ್ಪಿರ್ಬೇಕು, ಭಾರತದ ಉಕ್ಕಿನ ಮನುಷ್ಯ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಇವ್ರನ್ನ ಕರೀತಾರ. ಅಕಸ್ಮಾತ್ ಆಗಿ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಇದನ್ನು ಕೂಡ ಗೊತ್ತಿರಬೇಕು. ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರ? ಹಳ್ಳಿಕೇರಿ ಗುದ್ಲೆಪ್ಪ. ಯಾರ? ಹಳ್ಳಿಕೇರಿ ಗುದ್ಲೆಪ್ಪ. ಹಳ್ಳಿಕೇರಿ ಗುದ್ಲೆಪ್ಪ ಇವರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಹಳ್ಳಿಕೇರಿ ಗುದ್ಲೆಪ್ಪ ಇವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ನೋಡ್ರಿ, ಒಂದು ಪ್ರಪಂಚದ ಉಕ್ಕಿನ ಮಹಿಳೆ ಮಾರ್ಗರೆಟ್ ಥ್ಯಾಂಚರ್, ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್, ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು? ಹಳ್ಳಿಕೇರಿ ಗುದ್ಲೆಪ್ಪ. ಇವ್ರು ಬಿಡ್ರಿ, ಇಲ್ಲಿ ಬೇರೆ ಹೌದಾ? ಸೊ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯುವುದರ ಜೊತೆಗೆ ಇನ್ನೊಂದು ರೀತಿಯಿಂದ ಕರೀತಾರೆ. ಏನಂತ ಕರೀತಾರೆ? ಇವರನ್ನು ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರೆ. ಏನಂತ ಕರೀತಾರೆ? ಭಾರತದ ಬಿಸ್ಮಾರ್ಕ್. ಎಕ್ಸಾಮ್ ಕೇಳ್ತಾನ್ರಿ, ಹೌದಾ? ಬಿಸ್ಮಾರ್ಕ್ ಗೊತ್ತಲ್ಲ, ಓಕೆನಾ? ಪ್ರಪಂಚದ ಏನಪ್ಪ ಅಂದ್ರೆ ಪ್ರಮುಖ ಕ್ರಾಂತಿಗಳಲ್ಲಿ ಬಿಸ್ಮಾರ್ಕ್, ಒಟ್ಟಮನ್ ಬಿಸ್ಮಾರ್ಕ್ ಅಂತ ಬರ್ತಾನಲ್ಲ, ರಕ್ತ ಮತ್ತು ಕಬ್ಬಿಣದ ನೀತಿ, ಬ್ಲಡ್ ಅಂಡ್ ಐರನ್ ಪಾಲಿಸಿ. ಎಕ್ಸಾಮ್ ಕೇಳ್ತಾನ, ಹೌದಾ? ಸೊ ಪ್ರಪಂಚದಲ್ಲಿ ರಕ್ತ ಮತ್ತು ಉಕ್ಕಿನ ಮತ್ತು ಕಬ್ಬಿಣದ ನೀತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ಒಟ್ಟೋಮನ್ ಬಿಸ್ಮಾರ್ಕ್. ಒಟ್ಟಮನ್ ಬಿಸ್ಮಾರ್ಕ್ ಇದೇ ನೀತಿಯನ್ನು ಏನ್ ಮಾಡಿದ್ರು? ದೆಹಲಿ ಸುಲ್ತಾನರಲ್ಲಿ ಒಬ್ಬನು ಜಾರಿಗೆ ತಂದಿದ್ದ. ಏನಂತ? ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರಪ್ಪ ಅಂತ ಕೇಳ್ತಾರೆ? ಗಿಯಾಸುದ್ದೀನ್ ಬಲ್ಬನ್. ಯಾರ? ಗಿಯಾಸುದ್ದೀನ್ ಬಲ್ಬನ್. ಓಕೆನಾ? ಭಾರತದ ಉಕ್ಕಿನ ಮನುಷ್ಯ ಯಾರು? ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್. ಕರೆಕ್ಟ್ ಐತೇನ್ರಿ ನಾ ಹೇಳೋದು? ನೆಕ್ಸ್ಟ್ ಭಾರತದ ಬಿಸ್ಮಾರ್ಕ್ ಯಾರೀ? ಸರ್ದಾರ್ ವಲ್ಲಭಾಯಿ ಪಟೇಲ್. ಇದಾದ್ಮೇಲೆ ಇವರನ್ನು ಇನ್ನೊಂದು ರೀತಿಯಿಂದ ಕರೀತಾರೆ. ಏನಂತ? ದೇಶೀಯ ಸಂಸ್ಥಾನಗಳ. ಹೇಳ್ತೇನ್ರಿ ಮುಂದೆ ಇದ್ರ ಬಗ್ಗೆ. ಯಾವ ಸಂಸ್ಥಾನಗಳ? ದೇಶೀಯ ಸಂಸ್ಥಾನಗಳ. ದೇಶೀಯ ಸಂಸ್ಥಾನಗಳ ಏಕೀಕರಣ ಕೂರ್ಸೋದ್ರಿ. ದೇಶೀಯ ಸಂಸ್ಥಾನದ ಏಕೀಕರಣದ ರೂವಾರಿ. ರೂವಾರಿ ಅಂದ್ರೆ ಒಂದೇ, ಪಿತಾಮಹ ಅಂದ್ರೆ ಒಂದೇ. ಓಕೆನಾ? ನೋಡಿ, ಭಾರತದ ಉಕ್ಕಿನ ಮನುಷ್ಯ,
ಭಾರತದ ಬಿಸ್ಮಾರ್ಕ್, ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ. ಈ ಎಲ್ಲಾ ಬಿರುದುಗಳು ಯಾರಿಗಿದ್ವು ಅಂತ ಕೇಳ್ತಾರೆ. ಯಾರಿಗಿದ್ವು? ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರಿಗಿದ್ವು. ಹೌದಾ? ಸೊ ಏನಿದ್ರು? ಸರ್ದಾರ್ ವಲ್ಲಭಾಯ್ ಪಾಟೀಲ್. ಸರಿ, ಇದು ಬಿಟ್ಟು ಮತ್ತೇನ್ ಕೇಳ್ತಾರೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಬಗ್ಗೆ? ಸ್ವಲ್ಪ ನೋಡಿ, ಓಕೆನಾ? ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರೆ ಇವರನ್ನು, ಓಕೆನಾ, ಏನಂತ? ಆಧುನಿಕ ಭಾರತದ, ಯಾವ ಭಾರತದ? ಆಧುನಿಕ ಭಾರತದ, ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ. ಸಿವಿಲ್ ಸೇವೆಗಳ, ಆಧುನಿಕ ಭಾರತದ ಸಿವಿಲ್ ಸೇವೆಗಳ, ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ. ಸರ್, ಯಾಕೆ ನಾನು ಒಂದು ವಿಷಯವನ್ನ ಏನಪ್ಪಾ ಅಂದ್ರೆ ಎರಡೆರಡು ಮೂರು ಸಲ ಹೇಳ್ತಾ ಇದ್ದೀನಿ. ಅರ್ಥಾತ್ ಕೆಲವರಿಗೆ ಇರಿಟೇಷನ್ ಅನ್ಸುದು, ಬಟ್ ಆದ್ರೆ ಕೆಲವರು ಏನಪ್ಪಾ ಅಂತಂದ್ರೆ ಕೆಳಾಂಕದವರು ಕೂಡ ಕರೆಕ್ಟ್ ಆಗಿ ಇಲ್ಲೇ ಇರ್ಬೇಕು, ಗಮನ ಕೊಟ್ಟು ಕೇಳ್ಬೇಕು. ಹಂಗಾರ ಅರ್ಥದ ಕ್ಲಾಸ್ ಇದೆ, ಹೌದಾ? ಸೊ ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಯಾರ? ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಯಾರ? ನಮ್ಮೂರಿನ ಕೆಲವು ಜನ ಮಕ್ಕಂಡಿರ್ತಾವ್ರಿ, ಸತ್ಯಾಚಾರದಲ್ಲಿ, ಓಕೆನಾ? ದೇಶೀಯ ಸಂಸ್ಥಾನಗಳ ಏಕೀಕರಣ, ಯಾವ ಕಾರಣ? ಏಕೀಕರಣದ ರೂವಾರಿ ಯಾರು? ಇವರ. ಅರ್ಥಾತ್ ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ, ಹೈದರಾಬಾದ್ ಸಂಸ್ಥಾನಗಳನ್ನ ಏನ್ ಮಾಡ್ತಾರ? ಭಾರತದ ಒಕ್ಕೂಟಕ್ಕೆ ಏನಪ್ಪಾ ಅಂದ್ರೆ ಸೇರ್ಪಡೆ ಮಾಡ್ತಾರ. ಮುಂದೆ ಹೇಳ್ತೀನಿ, ಅದನ್ನ ಗೊತ್ತಿರ್ಬೇಕ. ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕೂಡ ಇವರೆಲ್ಲ ಕರೀತಾರೆ. ಸಾರಿ, ಯಾವ ಸಿವಿಲ್ ಸೇವೆಗಳು ಅಂತ ಬಂದ್ವಲ್ರಿ, ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದ್ರಿ. ಇದು ಮಾಡರ್ನ್, ಆಧುನಿಕ ಭಾರತ. ಒಂದೊಂದು ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ಓಕೆನಾ, ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇರ್ತದ. ಅವಾಗ ನೀವ್ ಏನ್ ಆನ್ಸರ್ ಹಾಕ್ಬೇಕು? ಲಾರ್ಡ್ ಕಾರ್ನ್ ವಾಲಿಸ್. ಮುಂದೆ ಬರ್ತಾನೆ, ಹೇಳ್ತೀನಿ ನಿಮಗ. ಯಾರ? ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕೇಳಿದ್ರೆ ಯಾರನ್ನ ಹಾಕ್ತೀರಿ? ಲಾರ್ಡ್ ಕಾರ್ನ್ ವಾಲಿಸ್ ಹಾಕ್ಬೇಕು ನೀವು, ಹೌದಾ? ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕೇಳಿದ್ರೆ ಸೊ ಯಾರನ್ನ ಹಾಕ್ಬೇಕು ನೀವು? ಹಾಗಾದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವ್ರನ್ನ ಹಾಕ್ಬೇಕಾಗ್ತದೆ. ಸರ್, ಹಾಗಾದ್ರೆ ಇವರ ಬಗ್ಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಬಗ್ಗೆ ಇದುವರೆಗೂ ಎಲ್ಲಾ ಸ್ಪರ್ಧಾತ್ಮಕ ಎಕ್ಸಾಮ್ ಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಸರಿ, ಏನು ಹಲವಾರು ಪ್ರಶ್ನೆಗಳು ನೋಡಿ, ಒನ್ ಬೈ ಒನ್ ಚೆನ್ನಾಗಿ ಕಲಿತಾ ಹೋಗೋಣ. ಸೊ ಇವ್ರು ಏನಾಗಿದ್ರು ಅಂತ ಕೇಳಿದ್ರೆ, ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಇವ್ರು ಏನಾಗಿದ್ರು ಅಂದ್ರೆ ಸ್ವತಂತ್ರ ಭಾರತದ, ಯಾವ ಭಾರತದ? ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಏನಾಗಿದ್ರು ಅಂತ ಕೇಳಪ್ಪ ಅಂದ್ರೆ ಗೃಹ ಮಂತ್ರಿಗಳಾಗಿ, ಯಾವ ಮಂತ್ರಿಗಳಾಗಿ? ಗೃಹ ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಗೃಹ ಸಚಿವರು, ಹೌದಾ? ಸೊ ಇವಾಗ ಕೇಂದ್ರದಲ್ಲಿ ಗೃಹ ಸಚಿವ ಅಮಿತ್ ಶಾ ಇಲ್ವಾ? ಸೊ ಆ ರೀತಿಯಾಗಿ ಏನಪ್ಪ ಅಂತಂದ್ರೆ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೃಹ ಸಚಿವರಾಗಿ ಯಾರ ಕಾರ್ಯವನ್ನು ನಿರ್ವಹಿಸಿದ್ರು? ಯಾರ ಕಾರ್ಯವನ್ನು ನಿರ್ವಹಿಸಿದ್ರು ಅಂತ ಕೇಳಿದ್ರೆ ಯಾರು ನಿರ್ವಹಿಸಿದ್ರು? ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನಾಗಿದ್ರಪ್ಪ ಅಂತಂದ್ರೆ ಕಾರ್ಯವನ್ನ ನಿರ್ವಹಿಸಿದ್ರು ಎಂಬ ವಿಷಯ ಏನಾಗ್ಬೇಕಾ? ನಿಮಗೆಲ್ಲರಿಗೂ ಗೊತ್ತಾಗ್ಬೇಕು, ಹೌದಾ? ಒಂದು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಗೃಹ ಮಂತ್ರಿಗಳಾಗಿದ್ರು. ಇದರ ಜೊತೆಗೆ ಇನ್ನೊಂದೇನಾಗಿದ್ರು? ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನ ಮಂತ್ರಿಯಾಗಿ, ಯಾವ ಪ್ರಧಾನಮಂತ್ರಿಯಾಗಿ? ಉಪ ಪ್ರಧಾನ ಮಂತ್ರಿ. ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನ ಮಂತ್ರಿ, ಹೌದಾ? ಇಲ್ಲ. ಸೊ ನೋಡಿ, ಇವಾಗ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತದ ಮೊಟ್ಟ ಮೊದಲ ಏನಪ್ಪಾ ಅಂತಂದ್ರೆ ನೋಡಿ, ರಾಷ್ಟ್ರಪತಿಗಳಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿರಲ್ಲ ಅದ್ರಂಗೆ ಏನಪ್ಪಾ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಿಸಿದ್ರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನಾಗಿದ್ರು? ಕಾರ್ಯವನ್ನು ಏನ್ ಮಾಡಿದ್ರು? ನಿರ್ವಹಿಸಿದ್ರು, ಹೌದಾ? ಸೊ ಈಗ ಪ್ರೆಸೆಂಟ್ ಏನಪ್ಪಾ ಅಂತಂದ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನದಲ್ಲಿ ಉಪ ಪ್ರಧಾನಿ ಹುದ್ದೆಗೆ ಅವಕಾಶ ಐತೆ ಅಂತ ಕೇಳಿದ್ರ ಇಲ್ಲ. ಇವಾಗ ಪ್ರೆಸೆಂಟ್ ಇಲ್ಲ ಎಂಬ ವಿಷಯ ನಿಮ್ಗೂ ಗೊತ್ತಿರ್ಬೇಕು, ಹೌದಾ? ಸೊ ಇದರ ಜೊತೆಗೆ ಮತ್ತೇನಾಗಿದ್ರು ಸರ್? ಇವ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ, ಕರೆಕ್ಟ್ ಆಗಿ ಕೇಳ್ಬೇಕು. ಸೊ ಏನಾಗಿದ್ರು ಅಂತ ಕೇಳಿದ್ರೆ ನಿಮ್ಗೆ 1900 ನೋಡ್ರಿ, 1900 ಏನಪ್ಪಾ ಅಂತಂದ್ರೆ 18ರಲ್ಲಿ ಕೇಡಾ ಸತ್ಯಾಗ್ರಹ ಅಂತ ಬರ್ತದ. ಯಾವ ಸತ್ಯಾಗ್ರಹ? ಕೇಡಾ ಸತ್ಯಾಗ್ರಹ. ನೋಡಿ, ಕರೆಕ್ಟ್ ಆಗಿ ಕೇಳೋದನ್ನ ಗಮನ ಕೊಟ್ಟು ಕೇಳಿದ್ರೆ ಕ್ಲಾಸ್ ಅರ್ಥ ಆಗ್ತದ, ಯಾಕಡೆ ಒಂದು ಕೇಳೋದಲ್ಲ. ಅರ್ಥ ಆಗ್ತದ? ಸೊ ಕಾಂಪಿಟೇಷನ್ ಹೆಂಗೈತಪ್ಪ ಅಂದ್ರೆ ಹಂಗ ನಾವು ಡೆಪ್ತ್ ಆಗಿ ಏನಪ್ಪಾ ಅಂದ್ರೆ ಓದಬೇಕಾಗ್ತದ, ಹೌದಾ? ಇಲ್ಲಪ್ಪ ಅಂದ್ರೆ ದಾತನ ಓದಿದ್ರು ನಾವು ಹೆಂಗಿಲ್ಲ, ಕರೆಕ್ಟ್ ಕೇಳ್ರಿ, ಹೌದಾ? ಸೊ 1918ರಲ್ಲಿ ಏನಾಗಿದ್ರಪ್ಪ ಅಂದ್ರ ಕೇಡಾ ಸತ್ಯಾಗ್ರಹ. ಕೇಡಾ ಅಂದ್ರೆ ಏನಂತ ಕೇಳೋಣ, ಓಕೆ? ವ್ಯಾಕರಣದಲ್ಲಿ ಕೇಡಾ ಅಂದ್ರೆ ಒಂದು ಗ್ರಾಮ, ಅರ್ಥ ಆಗ್ತದ? ಹಳ್ಳಿ ಅಥವಾ ಗ್ರಾಮ ಎಂಬ ಅರ್ಥವನ್ನು ಕೊಡ್ತದೆ, ಓಕೆನಾ? 1918ರಲ್ಲಿ ಕೇಡಾ ಸತ್ಯಾಗ್ರಹ ಅಂತ ನಡೆದಿತ್ತು. ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಇವತ್ತಿನ ಗುಜರಾತ್. ಯಾವ ರಾತ? ಗುಜರಾತ್. ಗುಜರಾತ್ ಬಗ್ಗೆ ಗೊತ್ತಿರ್ಬೇಕ್ರಿ. ಅರ್ಥ ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರ ಹತ್ತಿ, ಕಾಟನ್. ಕಾಟನ್ ಗೊತ್ತಾ? ಹತ್ತಿ ಬಗ್ಗೆ ಒಂದು ಕ್ವಶನ್ ಕೇಳೇನ್ರಿ. ಎಲ್ಲಾ ಕಡೆ ತಿಳ್ಕೊಬೇಕ್ರಿ ನೀವು, ಒಂದ ಕಡೆ ಅಲ್ಲ. ಹತ್ತಿ ಅನ್ನೋ ಸಸ್ಯದ ಯಾವ ಭಾಗದಿಂದ ಪಡೆಯಲಾಗುತ್ತದೆ? ಹಣ್ಣು, ಅರ್ಥಾತ್ ಇದನ್ನ ಹಣ್ಣು, ಫ್ರೂಟ್ಸ್ ಎಂಬ ಭಾಗದಿಂದ ಪಡೆಯಲಾಗುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡುವಂತದ್ದು. ಭಾರತದಲ್ಲಿ ಅತಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಉಪ್ಪು, NaCl, ಓಕೆ ಗೊತ್ತಲ್ಲ? ಉಪ್ಪನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಅಂದ್ರೆ ಕೋಸ್ಟಲ್ ಏರಿಯಾ, ಹೈಯೆಸ್ಟ್ ಇರೋದು 1600 ಕಿಲೋಮೀಟರ್. ಯಾವ್ದಪ್ಪ ಅಂದ್ರೆ ಅದು ಗುಜರಾತ್ ಸ್ಟೇಟ್. ಮುಂದೆ ಹೇಳೋಣ, ಓಕೆನಾ? ಬಹಳ ಇದೆ ಅದು. ಸೊ 1918ರಲ್ಲಿ ಕೇರಳ ಸತ್ಯಾಗ್ರಹ ನಡೀತು. ಅದು ಎಲ್ಲಿ ನಡೀತಪ್ಪ ಅಂದ್ರೆ ಗುಜರಾತ್ ಸ್ಟೇಟ್ ನಲ್ಲಿ ನಡೀತು.
ಹೇಳಿದ್ದು. ಸೊ ಗುಜರಾತ್ ನಲ್ಲಿ ಏನಪ್ಪಾ ಅಂದ್ರೆ ರೈತರ ಪರವಾಗಿ ಏನಪ್ಪಾ ಅಂದ್ರೆ ಅಧಿಕ ಕಂದಾಯ ಇರ್ತಕ್ಕಂಥದ್ದನ್ನ, ಅಧಿಕ ಕಂದಾಯವನ್ನು ಹಾಕಿರ್ತಾರೆ ಜಮೀನ್ದಾರರು, ಅದನ್ನ ಏನ್ ಮಾಡ್ತಾರ, ಇಳಿಕೆ ಮಾಡ್ತಾರೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮಹಾತ್ಮ ಗಾಂಧೀಜಿ ಅವರು ಭಾಗವಹಿಸಬೇಕಾಗಿತ್ತು, ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಯಾರು ಭಾಗವಹಿಸಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಭಾಗವಹಿಸಿದ್ರು. ಓಕೆನಾ. ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ಏನಾದ್ರು ಇವರು ಪರಿಚಯ ಆದ್ರು, ಗೊತ್ತಿರ್ಬೇಕು. ಎಕ್ಸಾಮ್ ಪ್ರಶ್ನೆ ಕೇಳ್ತಾನ, ಏನಂತ ಪ್ರಶ್ನೆ ಕೇಳ್ತಾನ, ಕೆಲವೊಂದು ಎಕ್ಸಾಮ್ ಗಳಲ್ಲಿ ಬಹಳ ಪ್ರಶ್ನೆ ಕೇಳೋಣ. ಚಂಪಾರಣ್ಯ ಸತ್ಯಾಗ್ರಹ ಅಂತ ನಡೀತು ಗೊತ್ತಾ, 1917ರಲ್ಲಿ. ಓಕೆನಾ, ಬಿಹಾರ್ ಸ್ಟೇಟ್ ನಲ್ಲಿ, ಹೌದಲ್ಲ. ಸೊ ನೀಲಿ ಬೆಳೆಗಾರರ ಸಮಸ್ಯೆ, ಇಂಡಿಗೋ ಬೆಳೆಗಾರರ ಸಮಸ್ಯೆ, ಅಥವಾ ತಿನಕಾಯಿ ಪದ್ಧತಿ ಅಂತ ಕರೀತಾರೆ. ಅಲ್ಲಿ ಪರಿಚಯ ಆದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅಲ್ಲಿ ಪರಿಚಯ ಆದವರು ಮಹಾತ್ಮ ಗಾಂಧೀಜಿ ಯಾರು ಪರಿಚಯ ಇದ್ರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಬಟ್ ಇಲ್ಲಿ ಯಾರು ಪರಿಚಯ ಇದ್ರು, ಯಾವಾಗ 1918ರಲ್ಲಿ ಇಲ್ಲಿ ಪರಿಚಯ ಆದವರು ಯಾರಪ್ಪ ಅಂತಂದ್ರೆ ಖೇಡಾ ಸತ್ಯಾಗ್ರಹದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ಏನಾದ್ರಪ್ಪ ಅಂತಂದ್ರೆ ಪರಿಚಯ ಆದ್ರು ಎಂಬ ವಿಷಯ ಏನಾಗಿರ್ಬೇಕಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೂ ಏನಿರ್ಬೇಕಪ್ಪ ಅಂದ್ರೆ ಗೊತ್ತಿರಬೇಕು. ಸರಿ, ಇದಲ್ಲದೆ ಮತ್ತೇನ್ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ನೋಡ್ರಿ, ಕರೆಕ್ಟ್ ಆಗಿ ಕೇಳಬೇಕು. 1900 ಇದಾಯ್ತಲ್ಲ. ನೆಕ್ಸ್ಟ್ 1928ರಲ್ಲಿ ಏನಪ್ಪಾ ಅಂದ್ರೆ ಬಾರ್ಡೋಲಿ ಸತ್ಯಾಗ್ರಹ ಅಂತ ನಡೀತದ. ಯಾವ ಸತ್ಯಾಗ್ರಹ? ಬಾರ್ಡೋಲಿ ಸತ್ಯಾಗ್ರಹ. ಒಂದು ವಿಷಯವನ್ನು ಸಂಪೂರ್ಣ, ಬಾರ್ಡೋಲಿ ಸತ್ಯಾಗ್ರಹ ಒಂದು ವಿಷಯವನ್ನು ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ತಿಳ್ಕೊಬೇಕು. ಸರ್ ಟೈಮ್ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ತಿಳ್ಕೊಂಡು ಒಬ್ಬೊಬ್ಬರ ಬಗ್ಗೆ ಒಂದೊಂದು ವಿಷಯ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಕರೆಕ್ಟ್ ತಿಳ್ಕೊಬೇಕು. ಓಕೆನಾ. 1928ರಲ್ಲಿ ಏನಪ್ಪಾ ಅಂದ್ರೆ ಬಾರ್ಡೋಲಿ ಸತ್ಯಾಗ್ರಹ ಅಂತ ನಡೀತು. ಓಕೆನಾ. ಇದು ಎಲ್ಲಿ ನಡೀತಪ್ಪ ಅಂತ ಕೇಳಿದ್ರಪ್ಪ ಅಂದ್ರ ಇದು ಕೂಡ ಗುಜರಾತ್ ಸ್ಟೇಟ್ ನಲ್ಲಿ ಏನಪ್ಪಾ ಅಂದ್ರ ನಡೀತದ. ಯಾವ ಸತ್ಯಾಗ್ರಹ? ಬಾರ್ಡೋಲಿ ಸತ್ಯಾಗ್ರಹ. ಈ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ಯಾರು ವಹಿಸ್ಕೊಂಡಿದ್ರಪ್ಪ ಅಂತ ಕೇಳಿದ್ರ ನಮ್ಮ ಸರ್ದಾರ್ ಜಿ, ಯಾರು? ಸರ್ದಾರ ವಲ್ಲಭಾಯ್ ಪಾಟೀಲ್ ರವರು ಏನಾಗಿದ್ರು 1928ರಲ್ಲಿ ನಡೆದಿರ್ತಕ್ಕಂಥ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಇದು ಕೂಡ ನಿಮ್ಗೆ ಏನಾಗಿರ್ಬೇಕಪ್ಪ ಅಂದ್ರೆ ಗೊತ್ತಿರಬೇಕು, ಹೌದಾ. ಸೊ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ, ಎಕ್ಸಾಮ್ ಕೇಳ್ತಾ ನಿಮ್ಗೆ, ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಇದಾವೆ. ಯಾವಿದಾವೆ? ಮೂಲಭೂತ ಹಕ್ಕುಗಳು. ಇಟ್ ಮೀನ್ಸ್ ಇವುಗಳನ್ನ ನಾವೇನಂತ ಕರಿತೀವಿ? ಫಂಡಮೆಂಟಲ್ ರೈಟ್ಸ್. ಓಕೆನಾ. ಏನ? ಮೂಲಭೂತ ಹಕ್ಕುಗಳು. ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಎಂದು ಯಾವುದನ್ನು ಕರೆಯುತ್ತಾರೆ? ಮ್ಯಾಗ್ನಾ ಕಾರ್ಟ್ ಅಂದ್ರೆ ಹಲವಾರು ಅರ್ಥ ಆಗ್ತಿದೆ. ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಬೇರೆ, ಕಂಪನಿಗೆ ಮ್ಯಾಗ್ನಾ ಕಾರ್ಟ್ ಬೇರೆ, ಅರ್ಥ ಆಗ್ತಿದೆ. ಬಟ್ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಯಾವುದು ಅಂತ ಕೇಳಿದ್ರೆ ಅದು ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು ನೋಡಿ, ಎಕ್ಸಾಮ್ ಕೇಳ್ತಾರೆ ನಿಮಗೆ, ಭಾರತೀಯ ಸಂವಿಧಾನ ಜಾರಿಗೆ ಬರುವಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ ಅಥವಾ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ತಾರೆ. ನೆನ್ಪಿಟ್ಟರೆ, ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ವಹಿಸ್ಕೊಂಡಿದ್ರು. ಸರಿಯಾಗಿ ಗಮನಿಸ್ರಿ, ಸರಿಯಾಗಿ ಕೇಳ್ರಿ, ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ವಹಿಸ್ಕೊಂಡಿದ್ರು. ಇನ್ನೊಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳೋಣ, ಏನಂತ ಕೇಳೋಣ? ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ರು. ಅದೇ ಉಪಾಧ್ಯಕ್ಷರು ಯಾರಾಗಿದ್ರು ಅಂತ ಕೇಳೋಣ. ಮೂಲಭೂತ ಹಕ್ಕುಗಳ ಸಮಿತಿಯ ಉಪಾಧ್ಯಕ್ಷರು ಯಾರಾಗಿದ್ರು? ಜೆ.ಬಿ. ಕೃಪಲಾನಿ. ಯಾವ ಕೃಪಲಾನಿ? ಜೆ.ಬಿ. ಕೃಪಲಾನಿ ಅವರು ಏನಾಗಿದ್ರು? ಮೂಲಭೂತ ಹಕ್ಕುಗಳ ಸಮಿತಿಯ ಉಪಾಧ್ಯಕ್ಷರಾಗಿ ಏನಾಗಿದ್ರು? ಕಾರ್ಯವನ್ನು ನಿರ್ವಹಿಸಿದ್ರು. ನೋಡಿ, ಇದ್ರ ಬಗ್ಗೆ ಅಂತಂದ್ರೆ ಜಸ್ಟ್ ಇವ್ರ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಲ್ರಿ ಸರ, ಬಹಳ ಕಾಂಪಿಟೇಷನ್ ಐತಿ. ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ಅರ್ಥ ಆಗತ್ತ. ಏನ? ಜೆ.ಬಿ. ಕೃಪಲಾನಿ ಅವರು ಮೂಲತಃವಾಗಿ ಏನಾಗಿದ್ದರು ಅಂತ ಕೇಳ್ತಾರೆ. ಇವ್ರು ಮೂಲತಃವಾಗಿ ಏನಾಗಿದ್ರಪ್ಪ ಅಂದ್ರ ಒಬ್ರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಏನಾಗಿದ್ರು? ಶಿಕ್ಷಕರಾಗಿದ್ರು. ಏನ್ ಮಾಡೋಣ, ಇದೇ ಇಂಟ್ ಸಿವಿಲ್ PSI ಒಂದು ಪ್ರಶ್ನೆ ಕೇಳೋಣ. ಯಾರ ಬಗ್ಗೆ? ಜೆ.ಬಿ. ಕೃಪಲಾನಿ ಅವರ ಬಗ್ಗೆ. ಸರಿ, ಏನ್ ಪ್ರಶ್ನೆ ಕೇಳೋಣ ನೋಡಿ. ಭಾರತಕ್ಕೆ ಸ್ವತಂತ್ರ ಸಿಗುವಂತ ಸಮಯದಲ್ಲಿ ಅಂದ್ರೆ 1946-47 ಏನಪ್ಪಾ ಅಂತಂದ್ರೆ ಕಾಲಘಟ್ಟದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ನೋಡಿ. ದೇಶಕ್ಕೆ ಸ್ವತಂತ್ರ ಸಿಗುವಂತ ಸಮಯದಲ್ಲಿ ಯಾರ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಅಂತ ಕೇಳಪ್ಪ ಅಂದ್ರೆ ಅದು ಜೆ.ಬಿ. ಕೃಪಲಾನಿ ಅವರು. ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಮೀರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ಏನ್ ಮಾಡ್ಕೊಂಡಿದ್ರು? ಇವರು ವಹಿಸ್ಕೊಂಡಿದ್ರು. ಯಾರು? ಜೆ.ಬಿ. ಕೃಪಲಾನಿ. ಇಷ್ಟೇನಪ್ಪ ಅಂತಂದ್ರೆ ನಿಮ್ಗೆ ಅವ್ರ ಬಗ್ಗೆ ಏನಾಗಿರ್ಬೇಕು? ಗೊತ್ತಿರ್ಬೇಕಾಗ್ತತಿ. ಅರ್ಥ ಆಗ್ತಿದ್ರೆ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಕರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ತಿಳ್ಕೊಳ್ಳಿ, ಹೌದಾ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಕೇಳ್ತಾನೆ ನೋಡ್ರಿ, ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್, ಉಪಾಧ್ಯಕ್ಷರು ಯಾರಾಗಿದ್ರು? ಜೆ.ಬಿ. ಕೃಪಲಾನಿ ಅವರಾಗಿದ್ರು. ಹಾಗಾದ್ರೆ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಭಾರತೀಯ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳವ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಏನಅಥವಾ ಮೂಲಭೂತ ಹಕ್ಕುಗಳೇನಪ್ಪ ಅಂತಂದ್ರೆ ಜಾರಿಗೆ ಬರ್ತಾವ. ಅಮೆರಿಕ ಸಂವಿಧಾನದಿಂದ ಇವುಗಳನ್ನ ಏನ್ ಮಾಡಿವಿ?
ಎರವಲು ಪಡ್ಕೊಂಡಿವಿ. ಯಾವುದು? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಅಮೆರಿಕ ಮೂಲಭೂತ ಕರ್ತವ್ಯಗಳು. ರಷ್ಯಾ ರಾಜನೀತಿ ನಿರ್ದೇಶಕ ತತ್ವಗಳು. ಐರ್ಲೆಂಡ್ ತುರ್ತು ಪರಿಸ್ಥಿತಿಗಳು. 1935 ಭಾರತ ಸರ್ಕಾರ ಕಾಯ್ದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ 2021 ವಿಧಿಯ ರದ್ದತಿ. ಇದು ಎಲ್ಲಿಂದ ತಗೊಂಡಿವಪ್ಪ ಅಂತಂದ್ರೆ ಜರ್ಮನಿಯ ವೇಮಾರ್ ಸಂವಿಧಾನದಿಂದ ತೆಗೆದುಕೊಂಡಿವಿ. ಅರ್ಥಾಯ್ತಾ? ಇವೆಲ್ಲ ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್. ಜಂಟಿ ಅಧಿವೇಶನ ಎಲ್ಲಿ ತಗೊಂಡ್ವಿ? ಆಸ್ಟ್ರೇಲಿಯಾ. ಸಮಾನತಾ ಪಟ್ಟಿ ಆಸ್ಟ್ರೇಲಿಯಾ. ಇನ್ನೂ ಅಥವಾ ಮುಂದಿನ ತರಗತಿಯಲ್ಲಿ ಹೇಳೋಣ. ಹೌದಾ? ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇದರ ಜೊತೆಗೆ ಅದ್ಭುತವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಯಾರ ಬಗ್ಗೆ? ಸರ್ದಾರ್ ವಲ್ಲಭಾಯ್ ಪಾಟೀಲ್ ಇವರ ಬಗ್ಗೆ. ನೋಡಿ, ಅಕ್ಟೋಬರ್ 31. ಯಾವ 31? ಅಕ್ಟೋಬರ್ 31. ಈ ಡೇಟ್ ಬಹಳ ಇಂಪಾರ್ಟೆಂಟ್. ಅನೇಕ ಸಲ ಪ್ರಶ್ನೆ ಕೇಳೋಣ. ಏನಪ್ಪಾ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವ್ರು ಏನಪ್ಪಾ ಅಂತಂದ್ರ ಜನನ, ಹೌದಾ, ಹುಟ್ಟಿದಂತದ್ದು ಡೇಟ್ ಇದು. ಹೌದಾ? ಸೊ ಇವರು ಹುಟ್ಟಿದಂತ ಡೇಟ್ ಆಗಿರುವಂತ ಅಕ್ಟೋಬರ್ 31. ಓಕೆನಾ? ಭಾರತ ಸರ್ಕಾರ, ಇಂಡಿಯನ್ ಗವರ್ಮೆಂಟ್ ಪ್ರತಿ ವರ್ಷ ಏನನ್ನಾಗಿ ಆಚರಣೆ ಮಾಡ್ತಾ ಅಂತ ಕೇಳಿದ್ರೆ ರಾಷ್ಟ್ರೀಯ ಏಕತಾ ದಿವಸ, ಯುನಿಟಿ. ಯಾವ್ದು? ರಾಷ್ಟ್ರೀಯ ಏಕತಾ ದಿವಸ ಅಥವಾ ದಿನವನ್ನಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ಸರ್ಕಾರ ಪ್ರತಿ ವರ್ಷ ಆಚರಣೆ ಮಾಡ್ತದೆ. ಯಾವ ಡೇಟ್ ಅನ್ನ? ಅಕ್ಟೋಬರ್ 31. ಸರ್ ಇಷ್ಟು ಹೇಳ್ಬಿಟ್ರೆ ಮುಗಿತಾ? ಇಲ್ಲ, ಇನ್ನೂ ಇದೆ. ಹೌದಾ? ಸೊ ಇವ್ರದಾಗ ಇನ್ನೇನ್ ಕೇಳ್ತಾರಪ್ಪ ಅಂತ ಕೇಳಿದ್ರೆ ಎಕ್ಸಾಮ್ ಕೇಳ್ತಾರೆ. ಕರೆಕ್ಟ್ ತಿಳ್ಕೊಬೇಕು. ಸರ್ 1931ರಲ್ಲಿ, ಎಷ್ಟರಲ್ಲಿ? 1931ರಲ್ಲಿ ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಂತ ನಡೀತು. ಯಾವ ಕಾಂಗ್ರೆಸ್ ಅಧಿವೇಶನ? ಕರಾಚಿ ಕಾಂಗ್ರೆಸ್ ಅಧಿವೇಶನ. ಸರ್ ಇಲ್ಲಿ ಏನ್ ಕೇಳಿದ ನೋಡಿ, ಇಲ್ಲಿ ಕೂಡ ಏನ್ ಮಾಡಿದ KPSC ಗ್ರೂಪ್ಸ್ ಮೇಲೆ ಒಂದು ಪ್ರಶ್ನೆ ಏನು ಕೇಳಿದ. ಏನಂತ ಪ್ರಶ್ನೆ ಕೇಳಿದಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ, ಓಕೆನಾ, ಮೂಲಭೂತ ಹಕ್ಕುಗಳು ಜಾರಿಗೆ ಬರಬೇಕಾದರೆ ಫಂಡಮೆಂಟಲ್ ರೈಟ್ಸ್, ಅರ್ಥಾತ್ ಇವು ಜಾರಿಗೆ ಬರಬೇಕಾಗಿತ್ತು ಅಂತಂದ್ರೆ ಮೊದಲ ಬಾರಿಗೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳೋಣ. ನೋಡ್ರಿ, ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಯಾವುದರ ಬಗ್ಗೆ? ಮೂಲಭೂತ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಚರ್ಚೆ ಮಾಡಲಾದ ಕಾಂಗ್ರೆಸ್ ಅಧಿವೇಶನನೇ ಯಾವ್ದಪ್ಪ ಅಂದ್ರೆ 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ. ಅರ್ಥ ಆಗ್ತಿದ್ರೆ ಇವತ್ತಿನ ಪಾಕಿಸ್ತಾನ ರಾಷ್ಟ್ರದಲ್ಲಿ ಇದು ಕರಾಚಿ ಅಂತ. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನ್ ಮಾಡಿದ್ರು? ಚರ್ಚೆಯನ್ನು ಮಾಡಿದ್ರು. ಇದನ್ನು ಕೇಳೋಣ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಕಪ್ಪು ಬಾವುಟವನ್ನು ತೋರಿಸ್ತಾರೆ. ಓಕೆನಾ? ಯಾವ ಬಾವುಟ? ಕಪ್ಪು ಬಾವುಟ. ಅಂದ್ರೇನ? ಅಶಿದ್ದು ಅಂದ್ರೆ ಕೆಟ್ಟದ್ದು ಎಂಬ ಒಂದು ಸಂಕೇತವನ್ನು ಸೂಚಿಸುವಂತಹ ಕಪ್ಪು ಬಾವುಟವನ್ನು ತೋರಿಸ್ತಾರೆ. ಯಾಕಂತ ನಿಮಗೆ ಇತಿಹಾಸದಲ್ಲಿ ಗೊತ್ತಿರುತ್ತೆ ಸ್ನೇಹಿತರೆ. ಓಕೆನಾ? 1931 ಮಾರ್ಚ್ 23ನೇ ತಾರೀಕಿಗೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೇಣುಗಂಬಕ್ಕೆ ಏರಿಸಿರ್ತಾರ. ಅರ್ಥ ಆಗ್ತಿದೇನಾ? ಸೊ ಆ ಒಂದು ವಿಚಾರವಾಗಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಇವರು ಮಹಾತ್ಮ ಗಾಂಧೀಜಿ ಅವರಿಗೆ ಕಪ್ಪು ಬಾವುಟವನ್ನು, ಓಕೆನಾ, ಬ್ಲಾಕ್ ಏನ್ ಮಾಡಿದ್ರ ಕಪ್ಪು ಒಂದು ಬಾವುಟವನ್ನು ಏನಪ್ಪಾ ಅಂದ್ರ ತೋರಿಸೋದ್ರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಭಟನೆಯನ್ನು ಮಾಡ್ತಾರೆ ಎಂಬ ವಿಷಯ ಏನಪ್ಪಾ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರ್ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಏನ್ ಮಾಡಿದ್ರು ಸರ್ ಇವರು ಅಂತ ಕೇಳಿದ್ರೆ ನೋಡಿ, 1948ರಲ್ಲಿ ಕರೆಕ್ಟ್ ಗಮನಿಸಬೇಕು. ಭಾರತಕ್ಕೆ ಸ್ವತಂತ್ರ ಬಂದ ಬರೋಬ್ಬರಿ ಒಂದು ವರ್ಷ. ಹೌದಾ? 1948ರಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ JVP ಅಂತ ಒಂದು ಸಮಿತಿ ಬರ್ತದ. ಯಾವ ಸಮಿತಿ? JVP ಸಮಿತಿ. ಅರ್ಥ ಆಗ್ತದನ? ಇದು ಎದಕ್ಕೆ ಸಂಬಂಧಪಟ್ಟ ಸರ್? JVP ಸಮಿತಿ ಅಂದ್ರೆ ಏನು? ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಸರ್. JVP ಸಮಿತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಂದಿನ ಕಾಲದ ಅವಧಿಯಲ್ಲಿ ಭಾರತದಲ್ಲಿರುವಂತಹ ಹಲವಾರು ದೇಶೀಯ ಸಂಸ್ಥಾನಗಳು, ನೋಡಿ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಏನ್ ಮಾಡಿದ್ರು? 562 ದೇಶೀಯ ಸಂಸ್ಥಾನಗಳು ಏನಪ್ಪ ಅಂದ್ರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ರು. ಆದ್ರೂ ಕೂಡ ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ, ಹೈದರಾಬಾದ್ ಸಂಸ್ಥಾನ ಇವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣವನ್ನು ಒಂದು ಘಟ್ಟವನ್ನಾಗಿ ಇಟ್ಕೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರೆ ಭಾಷಾವಾರು ಆಧಾರಗಳ ಮೇಲೆ ರಾಜ್ಯಗಳ ರಚನೆ. ನೋಡ್ರಿ ಏನಿದ? ಭಾಷಾವಾರು. ಯಾವಾರು? ಭಾಷಾವಾರು ಆಧಾರಗಳ ಮೇಲೆ ರಾಜ್ಯಗಳ ರಚನೆ ಅಂತ ಒಂದು ಟಾಪಿಕ್ ಬರುತ್ತೆ ಸರ್. ಇದು ಅರ್ಥಾತ್ ಕರ್ನಾಟಕದ ಇತಿಹಾಸದಲ್ಲಿ ಬರುವಂತ ಒಂದು ಟಾಪಿಕ್ ಇದು. ಸೊ JVP ಸಮಿತಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಡದ? ದೋಸ್ತ ಇದು ಬಹಳ ಹಿಂದಿನ ಕ್ವಶನ್ ಪೇಪರ್ ಅಲ್ಲ. 2023ರಲ್ಲಿ ನಡೆದಿರ್ತಕ್ಕಂತ KEA, ಓಕೆನಾ, 4 ಮಂಡಳಿಗಳಲ್ಲಿ 4 ನಿಗಮಗಳಲ್ಲಿ ಒಂದು ಎಕ್ಸಾಮ್ ನಡೆಸಿತ್ತು ಗೊತ್ತಾ? ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತ ಪ್ರಶ್ನೆ ಏನ್ ಮಾಡಿದ? ಏಳಿಕೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿದ್ದ. ಅದನ್ನ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳು. ಏನ್ ಹೇಳಿದಪ್ಪ ಅಂದ್ರೆ ಈ JVP ಸಮಿತಿ ಜಾರಿಗೆ ಬಂದಿರುವಂತದ್ದು ಯಾವ ವರ್ಷದಲ್ಲಿ ಅಂತ ಕೇಳ್ತಾರೆ ಸರ್. ಯಾವಾಗ? 1948ರಲ್ಲಿ ಜಾರಿಗೆ ಬರ್ತದೆ. ಸರ್ ಏನಿದೆ JVP ಅಂದ್ರೆ ಏನಿದ್ರು ಫುಲ್ ಫಾರ್ಮ್ ಏನಂತ ಕೇಳ್ತಾರ? ಪಂಡಿತ್ ಜವಾಹರ್ಲಾಲ್ ನೆಹರು, ಓಕೆನಾ, ಅದರ ಜೊತೆ ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಕ್ಸ್ಟ್ ಪಟ್ಟಾಭಿ ಸೀತಾರಾಮಯ್ಯ. ಯಾವ ಸೀತಾರಾಮಯ್ಯ?
ಪಟ್ಟಾಭಿ ಸೀತಾರಾಮಯ್ಯ. ಇತಿಹಾಸದಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಅಂದ್ರೆ ಟಕ್ ಅಂತ ನಮಗೆ ನೆನಪು ಬರಬೇಕಾದದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಅಪ್ಪಟ ಶಿಷ್ಯ ಇವನು. ಹೌದಾ? 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಏನಪ್ಪಾ ಅಂದ್ರೆ ಸೋತಿರ್ತಾನ ಮಹಾತ್ಮ ಗಾಂಧೀಜಿ ಒಂದು ಅದ್ಭುತ ಹೇಳಿಕೆಯನ್ನು ಕೊಟ್ಟಿರ್ತಾನ. ಇದು ನಿನ್ನ ಸೋಲಲ್ಲ, ಇದು ನನ್ನ ಸೋಲು ಎಂಬ ಹೇಳಿಕೆಯನ್ನ. ಇದನ್ನು ಕೂಡ ಎಕ್ಸಾಮ್ ಪ್ರಶ್ನೆ ಕೇಳೇನ್ರಿ, ಎಲ್ಲ ಕೇಳ್ತಾನ್ರಿ, ಎಲ್ಲ ಓಡ್ಬೇಕು. ಹೌದಾ? ಸೊ ಯಾವ್ದು JVP ಓಕೆನಾ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ 1948ರಲ್ಲಿ ಜಾರಿಗೆ ಬಂತು. ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ ಭಾಷಾವಾರ ಆಧಾರಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡೋದು ಬೇಡ ಎಂಬ ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಇದು ಜಾರಿಗೆ ಬಂದಿತ್ತು. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ ಇನ್ನೂ 2 ಸಮಿತಿಗಳು ಬಂದಿತ್ತು. ಯಾವ್ದಪ್ಪ ಅಂತ ಕೇಳಿದ್ರೆ ಒಂದು 1948ರಲ್ಲಿ ಏನಪ್ಪಾ ಅಂತಂದ್ರೆ SK ದರ್ ಕಮಿಟಿ ಅಂತ ಬಂದಿತ್ತು. ಯಾವ ಕಮಿಟಿ? SK ದರ್. ಅದಕ್ಕೆ ಇವರೇ ಅಧ್ಯಕ್ಷರಾಗಿದ್ರು. ಹೌದಾ? ಸೊ ಇದು ಏನ್ ಹೇಳ್ತೇವೆ, ಇದು ಕೂಡ ಸೇಮ್ ಹೇಳ್ತೇನೋ, ಭಾಷಾವಾರ ಆಧಾರಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡುವುದು ಬೇಡ. ನೆನ್ಪಿಟ್ಟುಕೊಂಡು ಯಾವ ಸಮಿತಿ ಅಲ್ವಾ 1948ರಲ್ಲಿ ಜಾರಿಗೆ ಬಂದಿರುವಂತಹ SK ದರ್. ಇದಕ್ಕೆ ಅಧ್ಯಕ್ಷರಾಗಿದ್ದವರೇ SK ದರ್ ಅಂತೇಳಿ. ಇದರಲ್ಲಿ ಇಬ್ರು ಸದಸ್ಯರಿದ್ರು. ಅವ್ರು ಯಾರಪ್ಪ ಅಂದ್ರ JN ಲಾಲ್ ಅಂಡ್ ಪನ್ನಾಲಾಲ್. ಯಾರ? JN ಲಾಲ್ ಅಂಡ್ ಪನ್ನಾಲಾಲ್ ಅವರು ಏನಾದ್ರಪ್ಪ ಅಂದ್ರೆ ಅಧ್ಯಕ್ಷತೆ ಸ್ಥಾನವನ್ನು ಏನ್ ಮಾಡಿದ್ರು, ಅಲಂಕಾರ ಮಾಡ್ಕೊಂಡಿದ್ರು ಎಂಬ ವಿಷಯ ನಿಮಗೆ ಗೊತ್ತಾಗ್ಬೇಕು. ಓಕೆನಾ? ಇದಾದ್ಮೇಲೆ ಏನ್ ಬಂತಪ್ಪ ಅಂತಂದ್ರೆ ಓಕೆನಾ, ಇವ್ರು ಏನಾದ್ರು 1948ರಲ್ಲಿ JVP ಸಮಿತಿಯನ್ನ ರಚನೆ ಮಾಡಿದ್ರು. ಇದರ ಜೊತೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇನ್ನೊಂದು ಅದ್ಭುತವಾಗಿರುವಂತ ವಿಷಯವನ್ನು ನಿಮ್ ಮುಂದೆ ಹೇಳ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ ನಮ್ದು, ಸೊ ನೋಡಿ ಸ್ವಲ್ಪ ಎಲ್ಲರೂ ಗಮನ ಕೊಡ್ರಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಓಕೆನಾ ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳ್ತಾನೆ. ಏನ್ ಕೇಳ್ತಾನಪ್ಪ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಇಲ್ಲಿ ಪ್ರಶ್ನೆ ಕೇಳ. ಯಾವ್ದಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಓಕೆನಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಓಕೆನಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಓಕೆನಾ ಎಲ್ಲಿದೆ? ಇದನ್ನ 2 ರೀತಿಯಿಂದ ಪ್ರಶ್ನೆ ಕೇಳ್ತಾನ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಅಂದ್ರೆ ಒಂದೇ, ಕರೆಕ್ಟ್ ಆಗಿ ತಿಳ್ಕೊರಿ ಸರ, ಇಲ್ಲಂದ್ರೆ ಬಹಳ ಕಷ್ಟ ಐತಿ. ಹೌದಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಅಂದ್ರೆ ಒಂದೇ, ಏನ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂದ್ರೆ ಒಂದೇ. ಇದು ಎಲ್ಲೈತಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ಓಕೆನಾ ತೆಲಂಗಾಣ ರಾಜ್ಯದ ಹೈದರಾಬಾದ್. ಎಲ್ಲೈತಿ? ತೆಲಂಗಾಣ ರಾಜ್ಯದ ರಾಜಧಾನಿ ಓಕೆನಾ ಯಾವ್ದಪ್ಪ ಅಂದ್ರೆ ಹೈದರಾಬಾದ್ ನಾಗ ಐತಿ. ನೆನ್ಪಿಟ್ಕೋಬೇಕು, ಎಕ್ಸಾಮ್ ಕೇಳ ಓಕೆನಾ. ತೆಲಂಗಾಣ, ಹೈದರಾಬಾದ್, ಆಂಧ್ರ ಪ್ರದೇಶ್ ಕನ್ಫ್ಯೂಸ್ ಆಗಂಗಿಲ್ಲ. ಹೌದಾ? ಸೊ ನೆನ್ಪಿಡ್ಬೇಕು. ಭಾಷಾವಾರು ಆಧಾರಗಳ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಅದನ್ನು ಕೂಡ ನೆನ್ಪಿಡಬೇಕು. ಹೌದಾ? ಪಟ್ಟಿ ಶ್ರೀರಾಮುಲು 58 ದಿನಗಳ ಕಾಲ ಉಪವಾಸ. ನೆನಪೈತ್ರಿ ನಿಮ್ಗೆ? ನೆನಪಿಡ್ಬೇಕ್ರಿ. ಹೌದಾ? ಸೊ ಇದು ನೋಡ್ರಿ ತೆಲಂಗಾಣ. ಈ ತೆಲಂಗಾಣ ರಾಜ್ಯವು 2014 ಜೂನ್ 2ನೇ ತಾರೀಕಿಗೆ ರಚನೆ ಆಗೈತೆ ನೋಡ್ರಿ. ಎಷ್ಟನೇ ತಾರೀಕಿಗೆ? ಜೂನ್ 2. ಯಾವ ಆಯೋಗದ ಮುಖಾಂತರ ರಚನೆ ಆಗಿದೆ ಅಂತ ಕೇಳ್ತಾರ? ಯಾವ ಆಯೋಗ? ಶ್ರೀಕೃಷ್ಣ ಆಯೋಗದ ಮುಖಾಂತರ. ನೆನ್ಪಿಟ್ಕೋರಿ, ಒನ್ಸ್ ಅಪಾನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಭಾರತದ 29ನೇ ರಾಜ್ಯವಾಗಿತ್ತು. ಯಾವ್ದಪ್ಪ ಅಂದ್ರೆ ತೆಲಂಗಾಣ. ಹೌದಾ? ಸೊ 2014 ಜೂನ್ 2ನೇ ತಾರೀಕಿಗೆ ರಚನೆ ಆಗಿದೆ. ಯಾವ ಆಯೋಗ? ಶ್ರೀಕೃಷ್ಣ ಆಯೋಗ. ಅದು ಬಿಡಿ, ಇಲ್ಲಿ ಬರೀ ಎಲ್ಲೈತಿ? ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲೈತಿ? ತೆಲಂಗಾಣ ರಾಜ್ಯದ ಹೈದರಾಬಾದ್. ಹೈದರಾಬಾದ್ ಯಾವ ನದಿಯ ದಡದ ಮೇಲೆ ಐತಿ ಅಂತ ಕೇಳಿದ್ರ ಹೈದರಾಬಾದ್ ಮೂಸಿ ನದಿಯ ದಡದ ಮೇಲಿದೆ. ಓಕೆನಾ? ಮುತ್ತಿನ ನಗರಿ, ಭಾಗ್ಯ ನಗರಿ ಅಂತ ಕರೀತಾರೆ. ಯಾವ್ದಪ್ಪ ಅಂತಂದ್ರೆ ಹೈದರಾಬಾದ್. ನೆನ್ಪಿಡ್ಬೇಕು. ಓಕೆನಾ? ಸೊ ಇದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಪ್ರಶ್ನೆಯನ್ನು ಕೇಳ್ತಾರಪ್ಪ ಅಂತಂದ್ರೆ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸೊ ಏನಪ್ಪಾ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವ್ರದ್ದು ಒಂದು ಸ್ಟ್ಯಾಚ್ಯೂ ಐತಿ. ಯಾವ್ದು? ಸರ್ದಾರ್ ವಲ್ಲಭಾಯಿ. ಹೌದಾ? ಸೊ ಯಾವ್ದು? ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವ್ರದ್ದು ಏನಪ್ಪಾ ಅಂದ್ರೆ ಒಂದು ಏಕತಾ ಪ್ರತಿಮೆ ಇದೆ. ಏನಿದೆ? ಏಕತಾ ಪ್ರತಿಮೆ ಸ್ಟ್ಯಾಚ್ಯೂ ಇದೆ. ಇದು ಏನ್ ಗೊತ್ತಾ? ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏಕತಾ ಪ್ರತಿಮೆ ಎಲ್ಲಿದೆ ಅಂತ ಕೇಳ್ತಾನ? ಪ್ರಪಂಚದಾಗನೇ ಅತ್ಯಂತ. ಸರಿ ನೋಡಿ, ಏನಂತ ಬಂತು? ಸರ್ದಾರ್ ವಲ್ಲಭಾಯ್ ಪಟೇಲ್ ರವ್ರು ಏನಪ್ಪಾ ಅಂದ್ರ ಏಕತಾ ಪ್ರತಿಮೆ ಅಥವಾ ಏನಪ್ಪಾ ಅಂತಂದ್ರೆ ಸ್ಟ್ಯಾಚ್ಯೂ. ಓಕೆನಾ? ಇದು ಎಲ್ಲೈತಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೇಕು, ಗುಜರಾತ್. ಎಲ್ಲಿಟ್ಟಿದ? ಗುಜರಾತಿನ ಯಾವ್ದಪ್ಪ ಅಂದ್ರೆ ಅಹಮದಾಬಾದ್. ಯಾವ್ದು? ಅಹಮದಾಬಾದ್. ಗುಜರಾತ್ ನ ರಾಜಧಾನಿ ಆಗಿರ್ತಕ್ಕಂಥದ್ದು ಯಾವ್ದು? ಗಾಂಧಿನಗರ. ಗಾಂಧಿನಗರ ನಿಯರ್ ಯಾವ್ದಪ್ಪ ಅಂತಂದ್ರೆ ಅಹಮದಾಬಾದ್ ಅಂತ ಒಂದು ಪ್ಲೇಸ್ ಐತಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವ್ರ ಏನಪ್ಪಾ ಅಂದ್ರ ಸ್ಟ್ಯಾಚ್ಯೂ ಅನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪ್ರಪಂಚದ ಅತಿ ದೊಡ್ಡದಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಏಕತಾ ಪ್ರತಿಮೆ ಯಾವ್ದಪ್ಪ ಅಂತಂದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಪ್ರತಿಮೆ ಆಗಿರ್ತದ. ಇದು 182 ಅಡಿ ಲೆಕ್ಕದಾಗ ಐತಿ ನೋಡ್ರಿ. ಎಷ್ಟೈತ್ರಿ? 180 ಅಡಿ. ಓಕೆನಾ? 182 ಅಡಿ ಏನಪ್ಪಾ ಅಂತಂದ್ರೆ ಈ ಏಕತಾ ಪ್ರತಿಮೆಯನ್ನು ನಿರ್ಮಾಣ ಮಾಡ್ಯಾರ. ಸರಿ, ಯಾಕೆ ಅಷ್ಟೇ 182 ಅಡಿಯನ್ನ? ಓಕೆನಾ? 20 ಅಡಿ ಇರ್ಬೋದಾಗಿತ್ತಲ್ರಿ ಸರ, 40 ಅಡಿ ಇರ್ಬೋದಾಗಿತ್ತಲ್ರಿ ಸರ, 182 ಅಡಿ ಯಾಕೆ ಇರ್ತಾರ ಅಂತಂದ್ರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಸರಿಯಾದ
ಸರಿಯಾಗಿ ಕಿವಿ ಕೊಟ್ಟೆ ಕಟ್ಟಿ ಕೇಳ್ರಿ. ಯಾಕಪ್ಪ ಅಂತಂದ್ರೆ ಇದು ಗುಜರಾತ್ ರಾಜ್ಯದ ವಿಧಾನಸಭೆಯ ಯಾವ ರಾಜ್ಯ? ಗುಜರಾತ್ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ. ಓಕೆನಾ? ಗುಜರಾತ್ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆಯ ಸ್ಮರಣಾರ್ಥಕವಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಸದಸ್ಯರ ಸಂಖ್ಯೆಯನ್ನ ಓಕೆನಾ ಯಾವ್ದಕ್ಕೆ ಮೆನ್ಷನ್ ಮಾಡಿದ್ರಪ್ಪ ಅಂತಂದ್ರೆ ಈ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರ ಸ್ಟ್ಯಾಚ್ಯೂಗೆ ಏನ್ ಮಾಡಲಾಗಿದೆ? ಮೆನ್ಷನ್ ಮಾಡಲಾಗಿದೆ. ನೆನ್ಪಿಟ್ಕೋರಿ. ಸೊ ಇದು ಎಲ್ಲೈತೆ ಅಂತ ಗೊತ್ತಿರಬೇಕು. ಗುಜರಾತ್ ರಾಜ್ಯದ ಅಹಮದಾಬಾದ್ ಪ್ಲೇಸ್ ನಾಗ ಏನಪ್ಪಾ ಅಂತಂದ್ರೆ ಒಂದು ಕೇವಲಾಡಿಯಾ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಯಾವ್ದ? ಕೇವಲಾಡಿಯಾ. ಓಕೆನಾ? ಈ ಕೇವಲಾಡಿಯಾ ಇದು ಯಾವ ಸರೋವರದ ಮೇಲೆ ಐತೆ ಅಂತ ಕೇಳಿದ್ರೆ ಸರ್ದಾರ್ ಸರೋವರ. ಯಾವ ಸರೋವರ? ಸರ್ದಾರ್ ಸರೋವರ. ಈ ಸರ್ದಾರ್ ಸರೋವರದ ಪಕ್ಕದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ 182 ಅಡಿ ಲೆಕ್ಕದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ನಿರ್ಮಾಣ ಮಾಡ್ಯಾರ. ಈ ನಿರ್ಮಾಣ ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಈ ಸ್ಟ್ಯಾಚ್ಯೂ ಅಥವಾ ಏಕತಾ ಪ್ರತಿಮೆ. ಹೌದಾ? ಸೊ ಇದರ ಪ್ರಧಾನ ಶಿಲ್ಪಿ ಯಾರು ಸರ್ ಅಂತ ಕೇಳಿದ್ರೆ ರಾಮ್ವಿ ಸುತಾರ್ ಅಂತ ಬರ್ತಾರ. ಯಾರು ಬರ್ತಾರ? ರಾಮ್ವಿ ಸುತಾರ್. ಈ ರಾಮ್ವಿ ಸುತಾರ್ ಎಂಬ ವ್ಯಕ್ತಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇದರ ಒಂದು ನಿರ್ಮಾಣಕಾರ, ಇದರ ಒಂದು ಶಿಲ್ಪಿ. ನೋಡಿ ನೀವು ಹೆಂಗ ಏನಪ್ಪಾ ಅಂತಂದ್ರೆ ಇವಾಗ ಪ್ರಶ್ನೆ ಕೇಳ್ಬಿಡ್ತಾರೆ. ಓಕೆನಾ? ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿನಾಗ ಐತೆ. ಐತೆ ಇಲ್ಲ? ಅದರ ಶಿಲ್ಪಿ ಯಾರಪ್ಪ ಅಂದ್ರೆ ಕೆ ಉದಯ್ ಅಂತ ಹೇಳ್ಬಿಡ್ತೀರಿ. ಹೌದಾ? ಇಲ್ಲ? ಅದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಮ ಯಾವ್ದು ಬೆಂಗಳೂರಲ್ಲಿ ಏನಪ್ಪಾ ಅಂತಂದ್ರೆ ವಿಧಾನಸೌಧ ಐತೆ. ಹೌದಾ? ವಿಧಾನಸೌಧದ ಪ್ರಧಾನ ಶಿಲ್ಪಿ ಅಂದ್ರೆ ಯಾರು ಹೇಳ್ತೀರಿ? ನಾಗೇಂದ್ರ ಸ್ಥಪತಿ ಅಥವಾ ಆರ್ ಮಾಣಿಕ್ಯಂ ಅಂತ ಹೇಳ್ತೀರಿ. ಹೌದಾ? ಸೊ ಅದರಿಂದ ಏನಪ್ಪಾ ಅಂತಂದ್ರೆ ಇದರ ಪ್ರಧಾನ ಶಿಲ್ಪಿ ಯಾರಾಗಿದ್ರಪ್ಪ ಅಂದ್ರೆ ರಾಮವಿ ಸುತಾರ್ ಎಂಬ ವ್ಯಕ್ತಿ ಆಗಿದ್ದ. ಕರೆಕ್ಟ್ ಆಗಿ ಅರ್ಥ ಐತ್ರಿ? ಯಾರಾಗಿದ್ರು? ರಾಮವಿ ಸುತಾರ್. ಸರ್ ಹಾಗಾದ್ರೆ ಇದನ್ನು ನಿರ್ಮಾಣ ಮಾಡಿದ ಕಂಪನಿ ಯಾವುದು? ನೋಡಿ ಮೂರು ಪ್ರಶ್ನೆ ಬರ್ತದ. ಜಗತ್ತಿನ ಅತಿ ದೊಡ್ಡದಾಗಿರುವಂತ ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಅದು ಎಲ್ಲೈತ? ಗುಜರಾತಿನ ಅಹಮದಾಬಾದ್. ಗುಜರಾತಿನ ಅಹಮದಾಬಾದ್. ಗುಜರಾತಿನ ಅಹಮದಾಬಾದ್. ನೆನ್ಪಿಟ್ಕೋಬೇಕು. ಎದ್ರ ಮೇಲೆ ಐತದ? ಸರ್ದಾರ್ ಸರೋವರದ ಮೇಲೆ ಐತಿ. 182 ಏನಪ್ಪ ಅಂದ್ರ ಅಡಿ ಲೆಕ್ಕದಾಗ ಐತಿ. ಇದನ್ನ ನಿರ್ಮಾಣ ಮಾಡೋರು ಯಾರಪ್ಪ ಅಂದ್ರ ರಾಮವಿ ಸುತಾರ್. ಸ್ಪೀಡ್ ಹೇಳಕತ್ತಿಲ್ರಿ, ಸ್ಪೀಡ್ ಹೇಳಕತ್ತಿಲ್ಲ, ಸೋರ್ಸ್ ಅಂತ ಐತಿ. ಅರ್ಥ ಐತ? ಅದನ್ನ ಅರ್ಥ ಮಾಡ್ಕೊರಿ. ಯಾರೋ ರಾಮವಿ ಸುತಾರ್ ಅಂತ ಹೇಳಿ ಇದನ್ನ ನಿರ್ಮಾಣ ಮಾಡಿದ ಕಂಪನಿ ಹೆಸರು ಏನಂತ ಕೇಳಿದ್ರೆ L&T ಅಂತ ಬರ್ತದೆ. ಓಕೆನಾ? ಯಾವ್ದು? L&T ಲಾರ್ಸೆನ್ ಅಂಡ್ ಟರ್ಬೋ. ಈ ಸಂಸ್ಥೆಯವರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇದನ್ನ ನಿರ್ಮಾಣ ಮಾಡ್ಯಾರ. ಇದರ ಜೊತೆಗೆ ಇನ್ನೊಂದು ಅದ್ಭುತವಾಗಿರುವಂತ ಪ್ರಶ್ನೆ ಏನು ಕೇಳ್ತಾರೆ ಸರ್? ಏನ್ ಪ್ರಶ್ನೆ ಏನು ಕೇಳ್ತಾರಪ್ಪ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೆ ಏನಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರ ಹೆಸರಿನ ಮೇಲೆ ಏನೈತಪ್ಪ ಅಂದ್ರ ಒಂದು ಮೊಟೇರೋ. ಓಕೆನಾ? ಯಾವ್ದ? ಮೊಟೇರೋ ಅಥವಾ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅಥವಾ ನರೇಂದ್ರ ಮೋದಿ, ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಇವರ ಮೂಲ ಹೆಸರಿನ ಮೇಲೆ ಏನ್ ಮಾಡ್ಯಾರಪ್ಪ ಅಂದ್ರ ಒಂದು ಅತಿ ದೊಡ್ಡದಾಗಿರ್ತಕ್ಕಂತ ಕ್ರಿಕೆಟ್ ಸ್ಟೇಡಿಯಂ. ನೋಡಿ ಪ್ರಪಂಚದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಮ್ದ. ಅರ್ಥತಿನ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಏಕತಾ ಪ್ರತಿಮೆ ಕೂಡ ನಮ್ದ. ಎಲ್ಲ ನಮ್ದ ದುನಿಯಾ. ಕರೆಕ್ಟ್ ತಿಳ್ಕೊರಿ. ಯಾವಪ್ಪ ಅಂದ್ರೆ ಮೊಟೇರೋ ಸ್ಟೇಡಿಯಂ ಅಂತೇಳಿ. ಸರ್ ಇದು ಎಲ್ಲೈತೆ ಅಂತ ಕೇಳಿದ್ರೆ ಇದು ಕೂಡ ಗುಜರಾತಿನ ಅಹಮದಾಬಾದ್ ಐತಿ. ಎಲ್ಲೈತಿ? ಗುಜರಾತಿನ ಅಹಮದಾಬಾದ್ ಎಂಬಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ಇದನ್ನ ನಿರ್ಮಾಣ ಮಾಡ್ಯಾರ. ಹಾಗಾದ್ರೆ ಇದನ್ನು ನಿರ್ಮಾಣ ಮಾಡಿದ ಕಂಪನಿ ಹೆಸರು ಏನು? ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ಒಬ್ಬರಿಂದ ನಿರ್ಮಾಣ ಮಾಡಕ್ ಸಾಧ್ಯನಾ? ಇಲ್ಲ ರೀ. ಹೌದಾ? ಸೊ ಇದನ್ನು ನಿರ್ಮಾಣ ಮಾಡಿದ ಕಂಪನಿ ಹೆಸರು ಏನ? ಇದು ಕೂಡ L&T. ಹೌದಾ? ಲಾರ್ಸೆನ್ ಅಂಡ್ ಟರ್ಬೋ ಎಂಬ ಸಂಸ್ಥೆ ಏನ್ ಮಾಡಿದಪ್ಪ ಅಂದ್ರ ಇದನ್ನ ನಿರ್ಮಾಣ ಮಾಡೈತ್ರಿ. ಅರ್ಥ ಆಗ್ತಿದ್ರ? ಸೊ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಇವರಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್ದಾರ್ ವಲ್ಲಭಾಯ್ ಪಾಟೀಲ್ ಇವರಿಗೆ ಸರ್ದಾರ್ ಎಂಬ ಬಿರುದನ್ನು ಯಾರು ಕೊಟ್ರು ಅಂದ್ರ ಮಹಾತ್ಮ ಗಾಂಧೀಜಿ ಅವರು ಕೊಟ್ರು. ಯಾರು ಕೊಟ್ರು? ಮಹಾತ್ಮ ಗಾಂಧೀಜಿಯವರು. ಯಾವಾಗ ಕೊಟ್ರು ಅಂದ್ರೆ 1928ರ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಏನ್ ಮಾಡಿದ್ರು? ಈ ಬಿರುದನ್ನು ಕೊಟ್ರು. ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರಿಗೆ ಸರ್ದಾರ್ ಅಂತ ಬಿರುದು ಕೊಟ್ಟವ್ರು ಯಾರಪ್ಪ ಅಂತಂದ್ರ ಗೊತ್ತಿರ್ಲಿ. ಯಾರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅವರಿಗೆ ಬಾಪೂಜಿ. ಯಾರು? ಬಾಪೂಜಿ. ಈ ಬಿರುದನ್ನು ಯಾರು ಕೊಟ್ರಪ್ಪ? ಬಾಪೂಜಿ ಎಂಬ ಬಿರುದನ್ನು ಯಾರು ಕೊಟ್ರಪ್ಪ ಅಂದ್ರೆ ಅವರು ಯಾರು? ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಕೊಟ್ರು ಎಂಬ ವಿಷಯ ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು. ನೋಡಿ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ನಾನು ಇಲ್ಲಿವರೆಗೆ ಹೇಳಿದಂತ ವಿಷಯ ಯಾರ ಬಗ್ಗೆ ಸಂಬಂಧಪಟ್ಟದ್ದು? ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರಿಗೆ ಸಂಬಂಧಪಟ್ಟಿದ್ದು. ಹೌದಾ? ಒಂದೊಂದು ವಿಷಯಗಳಲ್ಲಿ ನಾವು ಆಲ್ರೆಡಿ ಪ್ರಾರಂಭಿಕವಾಗಿ ಹೇಳಿದೆ. ಯಾವುದೇ ಒಂದು ವಿಷಯವನ್ನ ಏನಪ್ಪ ಅಂದ್ರ ಬಿಡಿ ಬಿಡಿಯಾಗಿ ಓದುವುದಕ್ಕಿಂತ ಇಡಿಯಾಗಿ ಓದುವುದು ಉತ್ತಮ. ಅದನ್ನ ಸರಿಯಾಗಿ ಏನ್ ಮಾಡ್ಬೇಕು? ನೀವು ಅವಲೋಕನ ಮಾಡ್ಬೇಕು. ಹೌದಾ? ಸೊ ಹಾಗಾದ್ರೆ ಇವಾಗ ಇಷ್ಟಿಷ್ಟು ವಿಷಯಗಳನ್ನ ಏನ್ ಮಾಡಿದ್ರಿ? ನೀವು ಕರೆಕ್ಟ್ ಆಗಿ ಕಲ್ಕೊಂಡ್ರಿ. ಹೌದಾ? ಯಾರ ಬಗ್ಗೆ ತಿಳ್ಕೊಂಡ್ರಪ್ಪ ನೋಡ್ರಿ ನೀವು ಸರಿಯಾಗಿ ಗಮನಿಸಿ. ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದ್ರೆ ಯಾರು? ದಾದಾಬಾಯಿ ನೌರೋಜಿ. ಇನ್ನೊಮ್ಮೆ ಸರಿಯಾಗಿ ಏನಪ್ಪ ಅಂದ್ರೆ ಗಮನಿಸಿ. 10 ಸಲ ಬೇಕಾದ್ರೆ ಕರೆಕ್ಟ್ ಆಗಿ ತಿಳ್ಕೊರಿ. ಎರಡನೇ ವ್ಯಕ್ತಿ ಯಾರು ತಿಳ್ಕೊಂಡ್ರಿ? ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರ ಬಗ್ಗೆ ತಿಳ್ಕೊಂಡ್ರಿ. ಹೌದಾ? ಸೊ ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಯಾರದನ? ಲಾರ್ಡ್ ಕಾರ್ನ್ ವಾಲಿಸ್ ಅಂತದನ. ಯಾರದನ? ಲಾರ್ಡ್ ಕಾರ್ನ್ ವಾಲಿಸ್. ಹೌದಾ? ಸೊ ಹಾಗಾದ್ರೆ ಈ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಬಗ್ಗೆ ಏನ್ ಕೇಳ್ತಾನೆ ಎಕ್ಸಾಮ್ಗೆ ನೋಡಿ.
ಒಂದ್ 10 ಪಾಯಿಂಟ್ ಅದಾವ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡೋದು ನೀವು. ಯಾರ? ಲಾರ್ಡ್ ಕಾರ್ನ್ ವಾಲಿಸ್. ಯಾವ ಕಾರ್ನ್ ವಾಲಿಸ್? ಲಾರ್ಡ್ ಕಾರ್ನ್ ವಾಲಿಸ್. ಓಕೆನಾ? ಅವ್ರದ್ದು ಪ್ರತಿಯೊಬ್ಬರು ಫೋಟೋಗಳು ತೋರಿಸ್ತೀವಿ, ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಯಾವ್ದು? ಲಾರ್ಡ್ ಕಾರ್ನ್ ವಾಲಿಸ್. ಯಾವ ವಾಲಿಸ್? ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಒಬ್ಬ ವ್ಯಕ್ತಿ ಬರ್ತಾನ. ಸರಿ, ಯಾರಾದ್ರೆ ಲಾರ್ಡ್ ಕಾರ್ನ್ ವಾಲಿಸ್? ನೀವು ನೋಡಿಲ್ಲಲ್ಲ, ಸೊ ನೋಡ್ಬೇಕು. ಲಾರ್ಡ್ ಕಾರ್ನ್ ವಾಲಿಸ್ ಯಾರಂತ ಗೊತ್ತಿರಬೇಕು. ಪ್ರತಿಯೊಂದು ಕೇಳ್ತಾನೆ. ಇಲ್ಲಿ ಬರೋದು ಯಾರಿವ್ರು? ಲಾರ್ಡ್ ಕಾರ್ನ್ ವಾಲಿಸ್. ಹೌದಾ? ಸೊ ಈ ವ್ಯಕ್ತಿ ಬಗ್ಗೆ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಏನಪ್ಪ ಅಂದ್ರ ತೆಗಿತಾ ಹೋಗ್ತಾನೆ. ಏನಪ್ಪ ಅಂದ್ರ ನೀವು ಅವ್ರ ಬಗ್ಗೆ ಏನಾಗಿರ್ಬೇಕು ತಿಳ್ಕೊಂಡಿರ್ಬೇಕು. ಸರಿ, ಇವ್ರ ಬಗ್ಗೆ ಏನ್ ಕೇಳಿದಾನೆ ಇಲ್ಲಿವರೆಗೂ ನೋಡಿ. ಇಲ್ಲಿವರೆಗೂ ನಡೆದಿರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಮೇಲೆ ಒಂದು 10 ರಿಂದ 15 ಪ್ರಶ್ನೆಗಳು ಕೇಳಲಾಗಿದೆ. ಅದನ್ನ ಬಹಳ ಸಿಂಪಲ್ ತಿಳ್ಕೊಂಡ್ಬಿಡೋಣ. ಹೌದಾ? ಸೊ ಲಾರ್ಡ್ ಕಾರ್ನ್ ವಾಲಿಸ್ ಈತನನ್ನ ಏನಂತ ಕರೀತಾರೆ? ನಾನು ಆಲ್ರೆಡಿ ಹೇಳ್ಬೇಕಾದ್ರೂ ಒಂದು ವಿಷಯವನ್ನು ಹೇಳಿದ್ದೆ. ಏನಂತ ಹೇಳಿದೆ? ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಯಾರು ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅಕಸ್ಮಾತ್ ಆಗಿ ಪ್ರಶ್ನೆ ಹಿಂಗ್ ಬರ್ತದ ನೋಡ್ರಿ, ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಯಾವ ರೀತಿ ಬಂದ್ರು ಕೂಡ ನಾವ್ ಏನಾಗಬೇಕು? ಗೆಟಿನ್ ರೆಡಿ ಇರ್ಬೇಕು. ಭಾರತೀಯ ಭಾರತೀಯ ಸಿವಿಲ್ ಸೇವೆಗಳ, ಯಾವ ಸೇವೆಗಳ? ಭಾರತೀಯ ಸಿವಿಲ್ ಸೇವೆಗಳ, ಭಾರತೀಯ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕೇಳ್ತಾನೆ ಎಕ್ಸಾಮ್ಗೆ. ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ಓಕೆನಾ? ಎಷ್ಟೋ ಬೇರೆ ಮೆನಿ ಮೋರ್ ದೆನ್ ದ ರಿಪೀಟೆಡ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದಿಸ್ ಕ್ವಶನ್. ಯಾವುದು? ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಬಹಳ ಸಿಂಪಲ್ ಇರ್ತೈತ್ರಿ, ಬಹಳ ಚಂದ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೂ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿಸಿದ್ರೆ ಸೀದಾ ಮನೆಗೆ ಹೋಗ್ತೀರಿ. ಹೌದಾ? ಭಾರತೀಯ ಸಿವಿಲ್ ಸೇವೆಗಳ ಪಿತಾಮಹ ಯಾರ? ಸರ್ದಾರ್ ವಲ್ಲಭಾಯ್ ಪಟೇಲ್ ಎಂಬ ಆಪ್ಷನ್ಸ್ ತೆಗೆದಾಕಿ ಯಾರಿಗಿರ್ಬೇಕು? ಲಾರ್ಡ್ ಕಾರ್ನ್ ವಾಲಿಸ್ ಅವರಿಗೆ ಇರಬೇಕು. ಹೌದಾ? ಸೊ ಹಾಗಾದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅವರ ಬಗ್ಗೆ ಏನ್ ಪ್ರಶ್ನೆ ಕೇಳಿದ್ರೆ ಸರ್ ಇದುವರೆಗೆ ನಡೆದಿರುವಂತಹ ಎಕ್ಸಾಮ್ ಗಳಲ್ಲಿ? ಒಂದು, ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಇದರ ಜೊತೆಗೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಭಾರತದಲ್ಲಿ ಕೇಳ್ರಿ ಸರ, ಇಲ್ಲೊಂದು KS ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆ ಇದೆ. ಏನಪ್ಪಾ ಅಂತಂದ್ರೆ ಶಾಶ್ವತ ಭೂಕಂದಾಯ ಪದ್ಧತಿ. ಯಾವ ಪದ್ಧತಿ? ಶಾಶ್ವತ ಭೂಕಂದಾಯ ಪದ್ಧತಿ. ಯಾವ್ದಾ? ಶಾಶ್ವತ ಭೂಕಂದಾಯ ಪದ್ಧತಿ. ಓಕೆನಾ? ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ರಿ. ಶಾಶ್ವತ ಭೂಕಂದಾಯ ಪದ್ಧತಿ ನೋಡಿ. ಈ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಯಾವುದಕ್ಕೆ ಬೆಲೆ ಐತಿಲ್ಲ ಗೊತ್ತಿಲ್ಲ, ಜ್ಞಾನಕ್ಕೆ ಬೆಲೆ ಇದೆ. ಜ್ಞಾನಕ್ಕೆ ಬೆಲೆ ಕೊಡಿ. ಓಕೆನಾ? ಜ್ಞಾನ ಒಂದೇ ಏನ್ ಮಾಡ್ತಾರಪ್ಪ ಅಂದ್ರೆ ಇಡೀ ಜಗತ್ತನ್ನ ಆಳಬಲ್ಲದು. ಹೌದಾ? ದ ವರ್ಲ್ಡ್ ಇಸ್ ದ ರೂಲ್ಡ್ ಬೈ ದ ನಾಲೆಡ್ಜ್. ಸೊ ಪ್ಲೀಸ್ ಆಲ್ ಆಫ್ ಯು ಲಿಸನ್ ಹಿಯರ್. ಯಾವ್ದು? ಶಾಶ್ವತ ಭೂಕಂದಾಯ ಪದ್ಧತಿಗೆ ನಾವು ಏನಂತ ಕರಿತೀವಿ ನೋಡ್ರಿ. ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ನಾಗ ಹಿಂಗ ಬರಲ್ರಿ. ಅರ್ಥ ಆಗ್ತದೆ? ಈ 5 ವರ್ಷದಿಂದ ಡೈರೆಕ್ಟ್ ಪ್ರಶ್ನೆ ಬರ್ತದೆ. ಇವಾಗ ಹಿಂಗ್ ಬರಲ್ಲ. ಪ್ರಶ್ನೆಗಳು ಏನಾಗ್ತಾವ ಅಂದ್ರೆ ಚೇಂಜ್ ಆಗ್ತಾವ, ಅಪ್ಡೇಟ್ ಆಗ್ತಾವ. ನಾವು ಕೂಡ ಅಪ್ಡೇಟ್ ಆಗ್ಬೇಕು. ಹೌದಾ? ಶಾಶ್ವತ ಭೂಕಂದಾಯ ಪದ್ಧತಿ ಅಂದ್ರೆ ಒಂದೇ. ಅರ್ಥ ಆಗ್ತದೆ? ನೆಕ್ಸ್ಟ್ ಇನ್ನೊಂದು ಏನ್ ಕೇಳ್ತಾರಪ್ಪ ಅಂತಂದ್ರೆ ಒಂದು ಶಾಶ್ವತ ಭೂಕಂದಾಯ ಪದ್ಧತಿ, ಅದೇ ರೀತಿಯಾಗಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕೇಳ್ತಾರೆ. ಇಂಗ್ಲಿಷ್ ನೇ ಬಂದ್ಬಿಡ್ತದೆ ಪ್ರಶ್ನೆ. ಏನಂತ ಕೇಳ್ತಾರ? ಪರ್ಮನೆಂಟ್. ಹೌದಾ? ಸೊ ಪರ್ಮನೆಂಟ್ ಕೇಳ್ತಾನ ಪ್ರಶ್ನೆ. ಪರ್ಮನೆಂಟ್ ಸೆಟಲ್ಮೆಂಟ್, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ಓಕೆನಾ? ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಈ ಪದ್ಧತಿಯನ್ನು ಯಾರು ಜಾರಿಗೆ ತಂದ್ರು ನಮ್ಮ ಭಾರತದಲ್ಲಿ ಅಂತ ಕೇಳ್ತಾನೆ. ಯಾರು ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ನೀವೆಲ್ಲ ಏನ್ ಓದ್ಕೊಂಡೋಗಿರ್ತೀರಿ ಬುಕ್ನಾಗ? ಗೌರ್ಮೆಂಟ್ ಎಡಿಷನ್ ಏನ್ ಇರ್ತೈತಿ? ಶಾಶ್ವತ ಭೂಕಂದಾಯ ಪದ್ಧತಿ. ಇದನ್ನ ಯಾರು ಜಾರಿಗೆ ತಂದ್ರಂತಿರ್ತೈತಿ? ಅವ್ನು ಏನ್ ಮಾಡಿರ್ತಾನ? ಸ್ವಲ್ಪ ತಲೆ ಓಡಿಸಿ ಇದೇ ಕ್ವಶನ್ ಏನ್ ಮಾಡಿರ್ತಾನ? ಇಂಗ್ಲಿಷ್ ನಾಗ ಇಟ್ಟಿರ್ತಾನ. ಕಲಾಸ್ ನೀವೆಲ್ಲ ಏನಾದ್ರು ಕೊಲಾಪ್ಸ್ ಆಗ್ತದೆ. ಓಕೆನಾ? ಹಿಂಗ್ ಆಗ್ಬಾರ್ದು ಅಂದ್ರೆ ಕರೆಕ್ಟ್ ತಿಳ್ಕೊಬೇಕು. ಒಂದು ಶಾಶ್ವತ ಭೂಕಂದಾಯ ಪದ್ಧತಿ ಅಂದ್ರೆ ಒಂದೇ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದ್ರೆ ಒಂದೇ. ಹೌದಾ? ಇನ್ನೊಂದು ಕಾಯಂ ಗುತ್ತ ಪದ್ಧತಿ ಅಂತ ಕೂಡ ಕರೀತಾರೆ ಇದನ್ನ. ಏನಂತ? ಕಾಯಂ ಗುತ್ತ ಪದ್ಧತಿ. ಯಾಕೆ ನಾನು ಈ ವಿಷಯವನ್ನು ಮೂರ್ ವರ್ಷ ತಿದ್ದಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಹೆಂಗ್ ಬೇಕಾದ್ರೂ ಪ್ರಶ್ನೆ ಬರ್ಬೋದು. ನೋಡಿ, ನೀವು ಓದಿದಂಗಿರಲ್ಲ. ಒಮ್ಮೊಮ್ಮೆ ಎಕ್ಸಾಮ್ ಅಲ್ಲಿ ಏನ್ ಮಾಡಿದರೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ನೀವು ಪಟ್ಟಂತ ಹಾಕ್ಬಿಡ್ತೀರಿ ಆನ್ಸರ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದ್ರು? ಲಾರ್ಡ್ ವೆಲ್ಲಸ್ಲಿ 18 ಏನೋ ಜಾರಿಗೆ ತನ್ನ 1798 ಏನ್ ಮಾಡದ? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತನ್ನ. ಬಟ್ ಆದ್ರೆ ಇತ್ತೀಚೆಗೆ ನಡೆದಿರುವಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲಿಷ್ ವರ್ಷನ್ಸ್ ಕ್ವಶನ್ಸ್ ಗಳನ್ನ ಜಾಸ್ತಿ ತೆಗಿತಾನೆ. ನೀವು ಏನಾಗ್ಬೇಕು? ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಓಕೆನಾ? ನೋಡಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದ್ರೆ ಶಾಶ್ವತ ಭೂಕಂದಾಯ ಪದ್ಧತಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲಸ್ಲಿ ಎಂಬ ವ್ಯಕ್ತಿ 1798 ಜಾರಿಗೆ ತಂದ್ರೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರ ಅಂತ ಕೇಳ್ತಾನ. ಸಹಾಯಕ ಸೈನ್ಯ ಪದ್ಧತಿಗೆ ಸಬ್ಸಿಡರಿ ಅಲೈನ್ ಸಿಸ್ಟಮ್ ಅಂತ ಕರೀತಾರೆ. ಏನ? ಸಬ್ಸಿಡರಿ ಅಲೈನ್ ಸಿಸ್ಟಮ್, ಸಹಾಯಕ ಸೈನ್ಯ ಪದ್ಧತಿ. ಇದನ್ನು ಒಪ್ಪಿಕೊಂಡ ಮೊದಲ ದೇಶೀಯ ದೊರೆ ಅಂದ್ರೆ ಯಾರ? ಹೈದರಾಬಾದ್ ನಿಜಾಮ. ಗೊತ್ತಿರಬೇಕು. ಓಕೆನಾ? ಸೊ ಇದಾದ್ಮೇಲೆ ಇನ್ನೊಂದು ಏನ್ ಪ್ರಶ್ನೆ ಕೇಳ್ತಾನಪ್ಪ? ಇವ್ರ ಬಗ್ಗೆ ಅತಿ ಉತ್ತಮವಾಗಿರುವಂತಹ ಒಂದು ಪ್ರಶ್ನೆ ಕೇಳ್ತಾರೆ. ಶಾಶ್ವತ ಭೂಕಂದಾಯ ಪದ್ಧತಿ ಅಂತಂದ್ರೆ ಏನ್ ಸರ್? ನೋಡಿ, ಈ ವಾಕ್ಯವನ್ನು ತಿಳ್ಕೊಬೇಕು ನೀವು. ಯಾಕೆ ಈ ವಾಕ್ಯವನ್ನು ತಿಳ್ಕೊಬೇಕಂದ್ರೆ
ಇತ್ತೀಚೆಗೆ 2023ರಲ್ಲಿ ನಡೆದಿರುವಂತಹ KPSC, ಇದು ನಾನ್ ಬರ್ದಿನ್ರಿ ಎಕ್ಸಾಮ್, ಈ ಎಕ್ಸಾಮ್ ಬರ್ದಿನಿ ನಾನು. ಈ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ನಪ್ಪ ಅಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟು ಇದು ಯಾವುದಕ್ಕೆ ಸಂಬಂಧಪಟ್ಟದಂತ ಪ್ರಶ್ನೆ ಕೇಳಿದ. ಅರ್ಥ ಆಗ್ತಿದೆನ? ಅದಕ್ಕೆ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಇದು ಎದಕ್ಕೂ ಸಂಬಂಧಪಟ್ಟದ, ಅದ್ರ ಮೇಲೆ ಏನೆಲ್ಲ ಯಾವ ವ್ಯಕ್ತಿಗಳು ಏನೇನೆಲ್ಲ ಹೇಳಿಕೆಗಳನ್ನ ಹೇಳ್ಯಾರ ಎಲ್ಲವನ್ನು ಕರೆಕ್ಟ್ ತಿಳ್ಕೊಬೇಕು. ಇಲ್ಲರೆ ಈ ಶಾಶ್ವತ ಭೂ ಕಂದಾಯ ಪದ್ಧತಿಯಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಓಕೆನಾ, ಬ್ರಿಟಿಷ್ ವ್ಯಕ್ತಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಜಮೀನ್ದಾರರ ಮೇಲೆ ಓಕೆನಾ, ಜಮೀನ್ದಾರಿಗೆ ಏನ್ ಮಾಡ್ತಿದ್ರ ರೈತರ ಮೇಲೆ ಅಧಿಕವಾಗಿರುವಂತ ಕಂದಾಯವನ್ನು ವಿಧಿಸಿ ಅದರಿಂದ ಬಂದಿರುವಂತ ತೆರಿಗೆ ಟ್ಯಾಕ್ಸ್ ಅನ್ನ ಏನ್ ಮಾಡಪ್ಪ ಅಂದ್ರೆ ನೀವು ಬ್ರಿಟನ್ ಸರ್ಕಾರಕ್ಕೆ ಏನ್ ಮಾಡ್ಬೇಕು, ಒಪ್ಪಿಸಬೇಕು ಅಂತ ಹೇಳ್ತಾ ಇದ್ರು. ಇದರಿಂದ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆ ಜಮೀನ್ದಾರರು ರೈತರ ಮೇಲೆ ಅಧಿಕವಾಗಿರುವಂತಹ ಯಾವ ರೀತಿಯಾಗಿ ಅಧಿಕವಾಗಿರುವಂತಹ ಏನ್ ಮಾಡ್ತಾರಪ್ಪ ಅಂದ್ರೆ ಕಂದಾಯವನ್ನು ಏರ್ತಾ ಇದ್ರು. ಟ್ಯಾಕ್ಸ್ ಅಂದ್ರೆ ಏನ, ತೆರಿಗೆಯನ್ನು ಏರ್ತಾ ಇದ್ರು. ಕರೆಕ್ಟ್ ತಿಳ್ಕೊರಿ. ಇನ್ನೊಮ್ಮೆ ಹೇಳಕತ್ತೀನಿ ಏನ, ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ಕರೆಯುತ್ತಾರೆ. ಶಾಶ್ವತ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಬಿಹಾರ, ಬಂಗಾಳ, ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಇದನ್ನ ಜಾರಿಗೆ ತರ್ತಾರ. ಯಾವಾಗ ಆಗ್ಬೇಕಂದ್ರೆ 1793ರಲ್ಲಿ ಏನಪ್ಪ ಅಂದ್ರೆ ಜಾರಿಗೆ ತಂದ್ರು. ಇಷ್ಟಾದ್ಮೇಲೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ಅಧಿಕವಾಗಿರುವಂತ ಕಂದಾಯವನ್ನ ಹಾಕ್ತಿದ್ರು. ಯಾರು ಹಾಕ್ತಿದ್ರು? ಜಮೀನ್ದಾರರು ಹಾಕ್ತಿದ್ರು. ಯಾರ ಮೇಲೆ ಹಾಕ್ತಿದ್ರು? ರೈತರ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆಗ್ತಾ ಇದ್ರು. ರೈತ ಏನಾಗ್ತಿದ್ನಪ್ಪ ಅಂದ್ರೆ ಇದರಿಂದ ತೆರಿಗೆಯನ್ನು ಕಟ್ಟಕ, ಟ್ಯಾಕ್ಸ್ ಅನ್ನ ಕಟ್ಟಕ್ ಆಗದೆ ಏನಾಗ್ತಿದ್ದಪ್ಪ ಅಂದ್ರೆ ಒದ್ದಾಡಿ 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 ಏನ್ ಮಾಡ್ತಿದ್ದ, ಸಾಯ್ತಾ ಇದ್ದಾಗ ಈ ಸಾಯುವಂತ ಸಮಯದಲ್ಲಿ ಏನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಒಂದು ಅದ್ಭುತವಾಗಿರುವಂತ ಪ್ರಶ್ನೆಯನ್ನು ತೆಗೆದು ಏನ್ ಮಾಡಿದ್ರು, KPSC ಇಟ್ರು. ಆ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಸೊ ಗೊತ್ತಿರ್ಬೇಕು. ಏನಪ್ಪಾ ಅಂತಂದ್ರ ಭಾರತದಲ್ಲಿರುವಂತ ರೈತ, ಅರ್ಥ ಆಗ್ತಿದ್ರ? ಎಲ್ಲಿರುವಂತ ರೈತ? ಭಾರತದಲ್ಲಿರುವಂತಹ ರೈತ. KPSC ಗ್ರೂಪ್ ಸಿ ಯಲ್ಲಿ ಬಂದಿರುವಂತ ಪ್ರಶ್ನೆ ಇದು. ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಭಾರತದಲ್ಲಿರುವಂತಹ ರೈತ ಸಾಲದಲ್ಲೇ ಹುಟ್ಟಿ, ಎಲ್ಲಿ ಹುಟ್ಟಿ? ಸಾಲದಲ್ಲೇ ಹುಟ್ಟಿ ಓಕೆನಾ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸತ್ತನೋ. ಏನ್ ಕೇಳ್ತಾನ ಎಕ್ಸಾಮ್ಗೆ? ಅರ್ಥ ಆಗ್ತೇನ? ಭಾರತದಲ್ಲಿರುವಂತ ರೈತ ಏನ, ಸಾಲದಲ್ಲೇ ಹುಟ್ಟಬೇಕು, ಸಾಲದಲ್ಲೇನೆ ಬೆಳಿಬೇಕು, ಸಾಲದಲ್ಲೇನೆ ಸಾಯ್ಬೇಕು. ಇದು ಈ ಕೆಳಗಿನ ಯಾವ ಪದ್ಧತಿಗೆ ಉದಾಹರಣೆಯಾಗಿದೆ? ಇಷ್ಟ ಸಿಂಪಲ್ ಇರ್ತದ್ರ ಪ್ರಶ್ನೆ. ಇದು ಯಾವ ಪದ್ಧತಿಯ ಉದಾಹರಣೆ ಅಂತ ಗೊತ್ತಿರ್ಬೇಕಾ? ಶಾಶ್ವತ ಭೂ ಕಂದಾಯ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ. ಇದಕ್ಕೆಲ್ಲ ಏನಾಗಿರಪ್ಪ ಅಂದ್ರೆ ಇದು ಉದಾಹರಣೆ ಆಗಿರ್ತದ. ಸರ್ ಒಮ್ಮೊಮ್ಮೆ ಎಕ್ಸಾಮ್ಗೆ ಏನ್ ಕೇಳ್ತಾನಪ್ಪ ಅಂದ್ರೆ ಈ ಹೇಳಿಕೆಯನ್ನು ಯಾರು ಕೊಟ್ರು ಅಂತ ಕೇಳ್ತಾನ. ನೋಡಿ, ಭಾರತದಲ್ಲಿರುವಂತ ವ್ಯಕ್ತಿ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸತ್ತನು. ಈ ಹೇಳಿಕೆಯನ್ನು ಯಾರು ಕೊಟ್ರು ಅಂತ ಕೇಳಿದ್ರೆ ಒಬ್ಬ ಬ್ರಿಟನ್ ಇತಿಹಾಸಕಾರನಾಗಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಮೆಟ್ಕಾಫ್. ಯಾರು ಕೊಟ್ಟಿರೋದನ್ನ? ಚಾರ್ಲ್ಸ್ ಮೆಟ್ಕಾಫ್, ಚಾರ್ಲ್ಸ್ ಮೆಟ್ಕಾಫ್, ಚಾರ್ಲ್ಸ್ ಮೆಟ್ಕಾಫ್, ಚಾರ್ಲ್ಸ್ ಮೆಟ್ಕಾಫ್. UPSC ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆ ನೋಡಿ, ಚಾರ್ಲ್ಸ್ ಮೆಟ್ಕಾಫ್ ಅಂತ ಒಂದು ಕ್ವಶನ್ ನೆನಪಾಗಬೇಕು ನಮಗೆ. ಅರ್ಥ ಆಗ್ತೇನ? ಇವಾಗ ನೀವು PDO ಓದ್ತಿರ್ತೀರಿ, ಅಲ್ಲೊಂದು ಪ್ರಶ್ನೆ ಬರ್ತದೆ, ಕರೆಕ್ಟ್ ಆಗಿ ನೆನಪಿಡ್ಬೇಕು. ಚಾರ್ಲ್ಸ್ ಮೆಟ್ಕಾಫ್ ಏನಂತ ಕರೆದಪ್ಪ ಅಂದ್ರೆ ಈಗಿರುವಂತಹ ಭಾರತದಲ್ಲಿರುವಂತಹ ಎಲ್ಲ ಪುಟ್ಟ ಏನಪ್ಪ ಅಂದ್ರೆ ಗ್ರಾಮಗಳನ್ನು ಓಕೆನಾ, ಗ್ರಾಮಗಳನ್ನು ಏನಂತ ಕರೆದನಪ್ಪ ಅಂದ್ರೆ ಪುಟ್ಟ ಗಣರಾಜ್ಯಗಳೆಂದು ವರ್ಣನೆ ಮಾಡೋಣ. ಓಕೆನಾ, ಭಾರತದಲ್ಲಿರುವಂತಹ ಎಲ್ಲಾ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ವರ್ಣನೆ ಮಾಡಿದವರು ಯಾರಪ್ಪ ಅಂದ್ರೆ ಚಾರ್ಲ್ಸ್ ಮೆಟ್ಕಾಫ್. UPSC ಪ್ರಿಲಿಮಿನರಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಪ್ರಶ್ನೆ. ಓಕೆನಾ, ಇದನ್ನ ಯಾರು ಹೇಳ? ಇದನ್ನ ಹೇಳಿದನು ಕೂಡ ಚಾರ್ಲ್ಸ್ ಮೆಟ್ಕಾಫ್ ಎಂಬ ವ್ಯಕ್ತಿನ ಏನ್ ಮಾಡ್ಯಾನಪ್ಪ ಅಂದ್ರೆ ಹೇಳೋಣ. ಅದೆಲ್ಲ ನಮ್ಗೆ ಬೇಡ, ಸ್ವಲ್ಪ ತಿಳ್ಕೊರಿ. ಓಕೆನಾ, ಸೊ ಇವಾಗ ನಾವು ಲಾರ್ಡ್ ಕಾರ್ನ್ವಾಲಿಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಮಾತ್ರ ನೋಡೋಣ. ಸೊ ಹಾಗಾದ್ರೆ ಇವ್ರಿಷ್ಟೆಲ್ಲ ಆದ್ಮೇಲೆ ಇವ್ ಏನ್ ಮಾಡಿದ್ರಪ್ಪ? ಓಕೆನಾ, ಸೊ ಇನ್ನೇನ್ ಮಾಡಿದ ಅಂತ ಕೇಳಿದ್ರೆ ಇದೇ ಲಾರ್ಡ್ ಕಾರ್ನ್ವಾಲಿಸ್ ಇನ್ನೊಂದು ಅದ್ಭುತವಾಗಿರುವಂತ ವ್ಯವಸ್ಥೆಯನ್ನು ಜಾರಿಗೆ ತಂದ. ಹೌದಾ? ಸೊ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ನಿಮಗೆ ನೋಡಿ, ಸೊ ನಾನು ಈ ಚಾಪ್ಟರ್ ಬಿಟ್ಟು ಎಲ್ಲಿಗೋ ಹೋಗತ್ತೀನಿ ಅಂತ ಅನ್ಕೋಬೇಡ್ರಿ, ಇದಕ್ಕೆ ಲಿಂಕ್ ಐತಿ. ಹೌದಾ? ಸೊ ನಿಮಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಗೊತ್ತಿರ್ಬೇಕು ನಿಮಗೆ. ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಬರ್ತದೆ. ಓಕೆನಾ, ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಸರ್ ಲಾರ್ಡ್ ಕಾರ್ನ್ವಾಲಿಸ್ ನೀವು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೂ ಏನ್ ಸಂಬಂಧ? ಲಾಟ್ ಆಫ್ ಡಿಫ್ರೆನ್ಸ್ ಇಲ್ರಿ, ಬಹಳ ಸಂಬಂಧ ಐತಿ. ಏನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಒಂದ ಶಾರ್ಟ್ ಕಟ್ ಆಗಿ ಹೇಳ್ಬಿಡ್ತೀರಿ, ಕಟ್ ಆಗಿ ನೆನ್ಪಿಡ್ತಾರೆ. ಸರ್ ಒಟ್ಟು ಆಂಗ್ಲ ಮೈಸೂರು ಯುದ್ಧಗಳು ಎಷ್ಟು ನಡೆದವ್ರಿ? ಎಷ್ಟು ನಡೆದವ? ಆಂಗ್ಲ ಮೈಸೂರು ಯುದ್ಧಗಳು 4 ನಡೆದವ. ಹೌದಲ್ರಿ? ಎಷ್ಟು ಆಂಗ್ಲ ಮೈಸೂರು ಯುದ್ಧಗಳು ನಡೆದವ? 4. ಇದನ್ನ 4 ಹೇಳಲ್ಲ, 4 ಏನಪ್ಪ ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತೀನಿ. ಬಟ್ ನಮ್ಗೆ ಇವಾಗ ಏನ್ ಇಂಪಾರ್ಟೆಂಟ್ ಐತಿ ಅದನ್ನ ಮಾತ್ರ ಹೇಳ್ತೀನಿ. ನೋಡ್ರಿ, 4 ಆಂಗ್ಲ ಮೈಸೂರು ಯುದ್ಧಗಳು 1767ರಿಂದ 69, 1780ರಿಂದ 1784, ನೆಕ್ಸ್ಟ್ 1790ರಿಂದ 1792, ನೆಕ್ಸ್ಟ್ 1799 ಮೇ 4ನೇ ತಾರೀಕಿಗೆ. ಮೇ 4 ಕೂಡ ಎಕ್ಸಾಮ್ ಪ್ರಶ್ನೆ ಕೇಳೋಣ. ನನ್ನ ಪ್ರಿಂಟ್ ಟು ಪ್ರಿಂಟ್ ಯಾಕೆ ಹೇಳಕತ್ತೀನಿ ಅಂದ್ರೆ ಎಕ್ಸಾಮ್ ಕ್ವಶನ್ ಹೆಂಗ್ ಬೇಕಾದ್ರೂ ಬರ್ಬೋದು. ಅರ್ಥ ಆಗ್ತದ? ಬೆಡ್ ವಚನ ಮಕ್ಕಳಲ್ಲ, ಎಚ್ಚರ ಆಗೋ. ಅರ್ಥ ಆಗ್ತದ? ನೋಡಿ, ಮೊದಲನೇ ಆಂಗ್ಲ ಮೈಸೂರು ಯುದ್ಧ 1767ರಿಂದ 69, ಎರಡನೇ ಆಂಗ್ಲ ಮೈಸೂರು ಯುದ್ಧ
1780 84, ಮೂರನೇ ಆಂಗ್ಲ ಮೈಸೂರು ಯುದ್ಧ 1790 92, ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ 1799 ಮೇ 4. ಎಕ್ಸಾಮ್ ಕೇಳೋಣ, ಸಿವಿಲ್ ಪೀಸ್ ಅಗೇನ್ ಕೇಳೋಣ. ಟಿಪ್ಪು ಸುಲ್ತಾನನ ಮರಣ ಹೊಂದಿದ ವರ್ಷ. ನೆಕ್ಸ್ಟ್ ಬರ್ತದ ಕ್ವಶನ್ ಅಲ್ಲಿ ಐತಿ, ಯಾವ್ದಪ್ಪ ಅಂದ್ರೆ 1799 ಮೇ 4ನೇ ತಾರೀಕಿಗೆ ಏನಾಗ್ತಾನ ಟಿಪ್ಪು ಸುಲ್ತಾನ್ ಏನಾಗ್ತಾನ ಮರಣ ಹೊಂದುತ್ತಾನ. ಕರೆಕ್ಟ್ ಆಗಿ ತಿಳ್ಕೊಬೇಕು. ನಮಗೆ ಇವಾಗ ಮೂರನೇ ಆಂಗ್ಲ ಮೈಸೂರದ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಇದೆ, ಓಕೆನಾ, ಗೊತ್ತಿರಬೇಕು. ಮೊದಲನೇ ಆಂಗ್ಲ ಮೈಸೂರದ, ಎರಡನೇ ಆಂಗ್ಲ ಮೈಸೂರದ, ಮೂರನೇ ಆಂಗ್ಲ ಮೈಸೂರದ ಯಾವ ಒಪ್ಪಂದಗಳು, ಯಾವ್ಯಾವ ಗವರ್ನರ್ ಜನರಲ್ ಇದ್ರು ಅದನ್ನ ಹೇಳೋ ದೊಡ್ಡ ವಿಷಯ ಅಲ್ರಿ. ಮುಂದಿನ ತರಗತಿಯಲ್ಲಿ ಹೇಳ್ತೀನಿ, ಇದನ್ನ ಮಾತ್ರ ಅಧ್ಯಯನ ಮಾಡೋಣ. ನೋಡಿ, ಮೂರನೇ ಆಂಗ್ಲ ಮೈಸೂರದ ಐತಲ್ಲ 1790 92, ಈ ಮೂರನೇ ಆಂಗ್ಲ ಮೈಸೂರದ ಯಾಕೆ ಬರ್ದೀನಿ ಅಂದ್ರೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ, ಈ ಮೂರನೇ ಆಂಗ್ಲ ಮೈಸೂರದ ಸಮಯದಲ್ಲಿ ಯಾವ ಗವರ್ನರ್ ಇದ್ದಪ್ಪ ಅಂತ ಏನಾದ್ರೂ ನಮಗೆ ಪ್ರಶ್ನೆ ಬಂದ್ರೆ ಅದು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಇದ್ರು. ಯಾರಿದ್ರು? ಲಾರ್ಡ್ ಕಾರ್ನ್ ವಾಲಿಸ್ ಅವರು ಮೂರನೇ ಆಂಗ್ಲ ಮೈಸೂರದ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮೊದಲನೇ ಆಂಗ್ಲ ಮೈಸೂರದ ಮದ್ರಾಸ್ ಒಪ್ಪಂದ, ಎರಡನೇ ಆಂಗ್ಲ ಮೈಸೂರದ ಮಂಗಳೂರು ಒಪ್ಪಂದ, ಮೂರನೇ ಆಂಗ್ಲ ಮೈಸೂರದ ಶ್ರೀರಂಗಪಟ್ಟಣ ಒಪ್ಪಂದ, ನಾಲ್ಕನೇ ಆಂಗ್ಲ ಮೈಸೂರದ ಕೂಡ ಶ್ರೀರಂಗಪಟ್ಟಣ ಒಪ್ಪಂದದ ಮುಂದಿಗೆ ಕೊನೆಗೊಳ್ತಾವ. ಇಷ್ಟು ಕರೆಕ್ಟ್ ಆಗಿ ತಿಳ್ಕೋಬೇಕು. ಮೊದಲನೇದಲ್ಲಿ ಏನಪ್ಪಾ ಅಂದ್ರೆ ಕರ್ನಲ್ ಸ್ಮಿತ್ ಎಂಬ ಗವರ್ನರ್ ಜನರಲ್ ಇದ್ರೆ, ಎರಡನೇದಲ್ಲಿ ವಾರನ್ ಹೆಸ್ಟಿಂಗ್ಸ್ ಎಂಬ ಗವರ್ನರ್ ಜನರಲ್ ಇದ್ರೆ, ಮೂರನಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಇದ್ರೆ, ನಾಲ್ಕನೇ ಆಂಗ್ಲ ಮೈಸೂರದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಎಂಬ ಗವರ್ನರ್ ಜನರಲ್ ಏನಪ್ಪಾ ಅಂದ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಇನ್ನೂ ತುಂಬಾ ಐತ್ರಿ, ಇನ್ನೂ ತುಂಬಾ ಹೇಳೋಣ. ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ವಿಷಯವನ್ನು ಏನಪ್ಪಾ ಅಂದ್ರೆ ತಿಳ್ಕೋಬೇಕು. ಇದು ಆದ್ಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಬಗ್ಗೆ ಇನ್ನೊಂದು ಪ್ರಶ್ನೆ ಏನು ಕೇಳೋಣ. ಸರಿ, ಏನ್ ಪ್ರಶ್ನೆ ಏನು ಕೇಳೋಣಪ್ಪ ಅಂತಂದ್ರೆ ನೆನ್ಪಿಟ್ಕೋರಿ, ಆಲ್ರೆಡಿ ಏನಪ್ಪಾ ಅಂದ್ರೆ ಇಂಟರ್ ಸಿವಿಲ್ PSI ಬಂದಿರುವಂತ ಪ್ರಶ್ನೆ, ಭಾರತದಲ್ಲಿ ಯಾವ ಗವರ್ನರ್ ಜನರಲ್ ಸಮಾಧಿ ಇದೆ ಅಂತ ಕೇಳ್ತಾನ. ಏನೋ ಗವರ್ನರ್ ಜನರಲ್ ಸಮಾಧಿ. ನೋಡಿ, ಇದನ್ನ ತಿಳ್ಕೊಬೇಕು ನೀವೆಲ್ಲರೂ. ಅರ್ಥ ಆಗ್ತದ? ನಾವು ಸತ್ರು ಬದುಕಿದ್ರು ನಮ್ಮನ್ನ ಯಾರು ಕೇಳಂಗಿಲ್ಲ. ಅರ್ಥ ಆಗ್ತದೆ? ನೋಡಿ, ಇವ್ರು ಕೇಳ್ತಾರ, ಹಂಗ ಇತಿಹಾಸದಲ್ಲಿ ಏನಾದ್ರು ಸಾಧಿಸ್ಬೇಕು ನೀವು, ಓಕೆನಾ. ನೋಡಿ, ಯಾವ್ದಪ್ಪ ಅಂದ್ರೆ ಈತನ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾನೆ. ಇಂಪಾರ್ಟೆಂಟ್. ಯಾವ ರಾಜ್ಯದಲ್ಲಿ ಐತಿ? ಉತ್ತರ ಪ್ರದೇಶ ರಾಜ್ಯದಲ್ಲಿ. ಯಾರ ಸಮಾಧಿ ಐತಿ ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಏನಪ್ಪಾ ಅಂದ್ರೆ ಸಮಾಧಿ ಐತಿ. ಒನ್ ಬೈ ಒನ್ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಒಂದ್ಸಲ ಏನಪ್ಪಾ ಅಂತಂದ್ರೆ ರಿಪೀಟ್ ಮಾಡ್ಕೊಂಡ್ಬಿಡ್ರಿ, ಓಕೆನಾ. ಸೊ ಲಾರ್ಡ್ ಕಾರ್ನ್ ವಾಲಿಸ್ ಇವನನ್ನು ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವನು ಭಾರತದಲ್ಲಿ ಶಾಶ್ವತ ಭೂಕಂದಾಯ ಪದ್ಧತಿಯನ್ನು ಏನ್ ಮಾಡ್ದಪ್ಪ ಅಂತಂದ್ರೆ ಜಾರಿಗೆ ತೆಗೆದುಕೊಂಡು ಬಂದ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೂರನೇ ಆಂಗ್ಲ ಮೈಸೂರು ಸಮಯದಲ್ಲಿ ಏನಪ್ಪಾ ಅಂದ್ರೆ ಇವನೇ ಇದ್ದ. ಅರ್ಥ ಆಗ್ತಿದ? ಇದಾದ್ಮೇಲೆ ಏನಪ್ಪಾ ಅಂದ್ರೆ ಇವನ ಸಮಾಧಿ ಎಲ್ಲಿದೆ? ಉತ್ತರ ಪ್ರದೇಶ ಎಂಬ ರಾಜ್ಯದಲ್ಲಿ ಏನಿದೆಪ್ಪ ಅಂತಂದ್ರ ಇವನ ಸಮಾಧಿ ಇದೆ ಎಂಬ ವಿಷಯ ಏನಾಗಿರ್ಬೇಕಪ್ಪ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಓಕೆನಾ. ಸೊ ಹಾಗಾದ್ರೆ ಇವನ್ ಬಗ್ಗೆ ಕೂಡ ಆಯ್ತು. ಜಸ್ಟ್ ಇನ್ನೊಂದು 5 ನಿಮಿಷದಾಗ ಏನಪ್ಪಾ ಅಂತಂದ್ರೆ ಯಾರೋ ಒಬ್ರು ಲಾರ್ಡ್ ಕಾರ್ನ್ ವಾಲಿಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಸಾರಿ, ಲಾರ್ಡ್ ಡಾಲ್ಹೌಸಿ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ, ಇದು ಬಿಟ್ಟಿದೀವಿ, ಈಗ ಹೇಳೋಣ, ಓಕೆನಾ. ಸೊ ಯಾವ್ದ ಲಾರ್ಡ್ ಡಾಲ್ಹೌಸಿ ಬಗ್ಗೆ ಕೂಡ ಕೇಳೋಣ. ಸರ್, ಇವ್ರ ಬಗ್ಗೆ ಏನು ಕೇಳೋಣ? ಇದುವರೆಗೆ ನಡೆದಿರುವಂತ ಎಲ್ಲಾ ಎಕ್ಸಾಮ್ ಗಳಲ್ಲಿ ಒಂದಿಲ್ಲ ಒಂದು ಎಕ್ಸಾಮ್ ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಮೇಲೆ ಫಿಕ್ಸ್ ಕ್ವಶನ್ ಇರ್ತಾವ. ಇವ್ರ ಮೇಲೆ ಆಯ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್, ಇಲ್ಲಾಂದ್ರೆ ಗವರ್ನರ್ಗಳು, ವೈಸರಾಯ್ಗಳು, ಇವ್ರ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾರ. ಸರ್, ಹಾಗಾದ್ರೆ ಈಗ ಇವ್ರ ಬಗ್ಗೆ ಏನ್ ನೋಡೋಣ ನಾವು, ಹೌದಾ. ಸೊ ಕೆಲವೊಂದು ವಿಷಯಗಳನ್ನ ಏನ್ ಮಾಡೋಣ ಇವಾಗ ಅಧ್ಯಯನ ಮಾಡ್ತಾ ಹೋಗೋಣ. ಸರ್ ನೋಡಿ, ಸೊ ಯಾರು? ಲಾರ್ಡ್ ಡಾಲ್ಹೌಸಿ, ಹೌದಾ. ಯಾರ? ಲಾರ್ಡ್ ಡಾಲ್ಹೌಸಿ. ಸರಿ, ಇವ್ರ ಮೇಲೆ ಏನ್ ಪ್ರಶ್ನೆಗಳನ್ನ ಕೇಳೋಣ ನೋಡಿ. ಲಾರ್ಡ್ ಡಾಲ್ಹೌಸಿ ಮೇಲೆ ಕೂಡ ಏನ್ ಮಾಡಿದಾನಪ್ಪ ಅಂದ್ರೆ ಹಲವಾರು ಸಾರಿ ಪ್ರಶ್ನೆಗಳನ್ನ ಕೇಳೋಣ, ಹೌದಾ. ಸೊ ಈ ಲಾರ್ಡ್ ಡಾಲ್ಹೌಸಿ, ಓಕೆನಾ, ಇವನ್ ಏನ್ ಜಾರಿಗೆ ತನ್ನಪ್ಪ ಮೂಲಕವಾಗಿ ಅದು ತಿಳ್ಕೊಂಡ್ಬಿಡ್ರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡನಪ್ಪ ಅಂದ್ರೆ ದತ್ತು ಮಕ್ಕಳಿಗೆ, ಯಾವ ಮಕ್ಕಳಿಗೆ? ದತ್ತು ಮಕ್ಕಳಿಗೇನ ಹಕ್ಕಿಲ್ಲ, ದತ್ತು ಮಕ್ಕಳಿಗೇನಿಲ್ಲ ಹಕ್ಕಿಲ್ಲ ಎಂಬ ನೀತಿಯನ್ನು ಇದನ್ನು ಜಾರಿಗೆ ತಂದವನು ಯಾರು ಅಂತ ಏನಾದ್ರು ಪ್ರಶ್ನೆ ಕೇಳಪ್ಪ ಅಂದ್ರೆ ಯಾರು ಜಾರಿಗೆ ತಂದ್ರು ಇದನ್ನ? 1848ರಲ್ಲಿ, ಓಕೆನಾ. ಎಷ್ಟರಲ್ಲಿ? 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಇದನ್ನು ಏನಂತ ಕರೀತಾರಪ್ಪ ಅಂದ್ರ ದೋಷರಹಿತ ಸಿದ್ಧಾಂತ ಅಂತಾನು ಕರೀತಾರೆ, ಕೊರತೆ ಸಿದ್ಧಾಂತ ಅಂತಾನು ಕರೀತಾರೆ, ದ ಡೆಕ್ಲಾಗ್ ಲ್ಯಾಬ್ ಸಿಸ್ಟಮ್ ಅಂತಾನು ಕರೀತಾರೆ. ನೆನ್ಪಿಡ್ಬೇಕೇನೋ? 4 ಹೆಸರುಗಳಿಂದ ಕರೀತಾರೆ ಇದನ್ನ, ನೆನ್ಪಿಡ್ಕರಿ. ಒಂದ್ ಯಾವ್ದಪ್ಪ ಅಂತಂದ್ರೆ ಕೋಶರಹಿತ ಸಿದ್ಧಾಂತ, ದೋಷರಹಿತ ಸಿದ್ಧಾಂತ, ಅರ್ಥ ಕೊರತೆ ರಹಿತ ಸಿದ್ಧಾಂತ. ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನೆಕ್ಸ್ಟ್ ಏನ? ಲ್ಯಾಬ್ಸ್ ಧೋರಣೆಗಳು. ಕನ್ನಡದಲ್ಲಿ ಕೊಟ್ಬಿಡ್ತಾನೆ ಪ್ರಶ್ನೆನ, ಏನಂತ ಕೊಡ್ತಾನ? ಲ್ಯಾಬ್ಸ್ ಧೋರಣೆಗಳು, ಓಕೆನಾ. ಡೆಕ್ಲಾಗ್ ಲ್ಯಾಬ್ ಸಿಸ್ಟಮ್, ಓಕೆನಾ. ಏನ? ಇದರ ಧೋರಣೆಗಳು ಅಂತ ಕೊಟ್ಬಿಡ್ತಾನೆ. ಇದನ್ನ ಯಾರು ಜಾರಿಗೆ ತಂದ್ರು ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದನ್ನ ಲಾರ್ಡ್ ಡಾಲ್ಹೌಸಿ ಎಂಬ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ ಜಾರಿಗೆ ತಂದ ಅನ್ನೋದು ಗೊತ್ತಿರಬೇಕು. ಸರ್, ಇದೇನ್ ಸರ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತಂದ್ರೆ ಯಾವ್ದಾದ್ರು ಒಬ್ಬ ದೇಶಿ ಅರಸನಿಗೆ ಏನಪ್ಪಾ ಅಂತಂದ್ರೆ ಗಂಡು ಮಕ್ಕಳು ಇಲ್ಲದೆ ಇದ್ದಾಗ ಏನ್ ಮಾಡೋದು?
ಆ ಇಡೀ ಸಾಮ್ರಾಜ್ಯದ ಓಕೆನಾ ವಾರಸುದಾರಿಕೆಯನ್ನು ಯಾರು ಒಳಗೊಂಡಿದ್ರಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರದವರು ಏನಪ್ಪಾ ಅಂತಂದ್ರೆ ಆ ಆಸ್ತಿಯನ್ನು ಕಬಳಿಸುವ ಸಲುವಾಗಿ ಇಂತ ಒಂದು ನೀತಿಯನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಎಂಬ ವ್ಯಕ್ತಿ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಜಾರಿಗೆ ತಂದ. ಯಾವ್ದದ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿ, ಡಾಕ್ಟರ್ ಆಫ್ ಲ್ಯಾಬ್ ಸಿಸ್ಟಮ್, ಅರ್ಥ ಆಗ್ತೀನಾ? ಸೊ ಇಂಥ ನೀತಿಯನ್ನು ಏನ್ ಮಾಡಿದಪ್ಪ ಅಂದ್ರ 1848ರಲ್ಲಿ ಜಾರಿಗೆ ತಂದ. ಇಲ್ಲಿ ಕೂಡ ಏನ್ ಮಾಡಿದಾನೆ, ಒಂದು ಪ್ರಶ್ನೆಯನ್ನು ತೆಗೆದಿದ್ದಾನೆ. ಸರಿ, ಏನ್ ಪ್ರಶ್ನೆ ತೆಗೆದಿದ್ದಾನೆ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು? ಒಳಪಟ್ಟ ಮೊದಲ ದೊರೆ. ಅಲ್ಲಿ ನೀವ್ ಏನ್ ತಿಳ್ಕೊಂಡಿದ್ರಿ? ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್, ಅದನ್ನು ಜಾರಿಗೆ ತಂದವನು ಯಾರಪ್ಪ? ಲಾರ್ಡ್ ವೆಲ್ಲಸ್ಲಿ. ಅದನ್ನು ಒಪ್ಪಿಕೊಂಡ ಮೊದಲ ದೇಶದವರೆಲ್ಲ ಹೈದರಾಬಾದ್ ನಿಜಾಮ. ಅಕಸ್ಮಾತ್ ಆಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಯನ್ನು ಜಾರಿಗೆ ತಂದ ಮೊದಲ ನೋಡಿ, ಇದನ್ನು ಒಪ್ಪಿಕೊಂಡಿರುವಂತಹ ಸೊ ಮೊದಲ ದೊರೆ ಯಾರಪ್ಪ ಅಂತಂದ್ರೆ ಸತಾರ್ನ ದೊರೆ. ಯಾವ ದೊರೆ? ಸತಾರ. ಓಕೆನಾ? ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಸತಾರ ಎಂಬ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಅಪ್ಪ ಸಾಹೇಬ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಯಾವ ಸಾಹೇಬ? ಅಪ್ಪ ಸಾಹೇಬ್. ಓಕೆನಾ? ಈ ವ್ಯಕ್ತಿ ಏನ್ ಮಾಡಪ್ಪ ಅಂತಂದ್ರೆ ಮೊದಲ ಬಾರಿಗೆ ಒಪ್ಪಿಕೊಂಡ. ಇದನ್ನ ಆಲ್ರೆಡಿ ಏನ್ ಮಾಡ್ಯಾನಪ್ಪ ಅಂದ್ರೆ ಎಕ್ಸಾಮ್ ಪ್ರಶ್ನೆಯನ್ನು ತೆಗೆದಿದ್ದಾನೆ. ನೆನ್ಪಿಟ್ಕೊರಿ, ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಯನ್ನು ಜಾರಿಗೆ ತಂದ. ಇದು ಆದ್ಮೇಲೆ ಏನ್ ಜಾರಿಗೆ ತಂದ ನೋಡಿ? ಲಾರ್ಡ್ ಡಾಲ್ಹೌಸಿ. ಓಕೆನಾ? ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನೋ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವ್ರು ಏನ್ ಜಾರಿಗೆ ತಂದಪ್ಪ ಅಂದ್ರೆ ರೈಲ್ವೆ ವ್ಯವಸ್ಥೆಗಳನ್ನು ಜಾರಿಗೆ ತಂದ. ಯಾವ ವ್ಯವಸ್ಥೆ? ರೈಲ್ವೆ ವ್ಯವಸ್ಥೆಗಳನ್ನು. ಭಾರತದಲ್ಲಿ ಮೊದಲ ಬಾರಿಗೆ ರೈಲ್ವೆ ವ್ಯವಸ್ಥೆಗಳನ್ನು. ಸೊ ನೋಡಿ, ಇವಾಗೆಲ್ಲ ನೀವ್ ಏನ್ ಮಾಡ್ರಿ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏನಪ್ಪ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಐತಿ. ಬಟ್ ಇದು ಮೂಲತಃವಾಗಿ ನಮ್ಮ ಭಾರತದಲ್ಲಿ ಓಕೆನಾ ಬ್ರಿಟಿಷ್ ಸರ್ಕಾರದ ಕಾಲದ ಅವಧಿಯಲ್ಲಿ ಈ ರೈಲ್ವೆ ವ್ಯವಸ್ಥೆಗಳನ್ನು ಯಾರು ಜಾರಿಗೆ ತಂದ್ರು ಅಂತ ಹೇಳಿದ್ರೆ ಲಾರ್ಡ್ ಡಾಲ್ಹೌಸಿ ಎಂಬುವನು ಏನ್ ಮಾಡಿದಪ್ಪ ಅಂದ್ರೆ ಜಾರಿಗೆ ತಂದ. ಸರಿ, ಎಷ್ಟರಲ್ಲಿ ಜಾರಿಗೆ ತಂದ ಅಂತ ಕೇಳಿದ್ರೆ 1853ರಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ ಇದನ್ನು ಜಾರಿಗೆ ತರ್ತಾನ. ಯಾವುದು? ಏಪ್ರಿಲ್ ತಿಂಗಳಲ್ಲಿ 1853 ಏಪ್ರಿಲ್ ತಿಂಗಳಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ ಈ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ವ್ಯವಸ್ಥೆಯನ್ನು ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಿದ. ಇದೇ ಕಾರಣದಿಂದಾಗಿ ಇವನನ್ನು ಭಾರತದ ರೈಲ್ವೆ ವ್ಯವಸ್ಥೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರ? ಭಾರತದ ರೈಲ್ವೆ ವ್ಯವಸ್ಥೆಯ ಯಾವ ವ್ಯವಸ್ಥೆಯ? ರೈಲ್ವೆ ವ್ಯವಸ್ಥೆಯ ಪಿತಾಮಹ, ದ ಫಾದರ್ ಆಫ್ ರೈಲ್ವೆ ಸಿಸ್ಟಮ್. ಓಕೆನಾ? ಸೊ ಯಾರನ್ನ ಕರೀತಾರಪ್ಪ ಅಂತಂದ್ರೆ ಲಾರ್ಡ್ ಯಾರೋ ಲಾರ್ಡ್ ಡಾಲ್ಹೌಸಿ ಅವರನ್ನು ಕರೀತಾರೆ. ಸರ್ ನೆನ್ಪಿಟ್ಕೋರಿ, ಭಾರತದಲ್ಲಿ ರೈಲ್ವೆ ವ್ಯವಸ್ಥೆ ಸ್ಟಾರ್ಟ್ ಆಗಿದ್ದು 1853ರಲ್ಲಿ. ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಡಾಲ್ಹೌಸಿ. ಸರ್ ಎಷ್ಟು ಕಿಲೋಮೀಟರ್ ವರೆಗೆ ಹಾಕಿದ್ರು ಅಂತ ಕೇಳಿದ್ರೆ 34 ಕಿಲೋಮೀಟರ್. ಓಕೆನಾ? ಸೊ ಮೂಲತಃವಾಗಿ ಮೊದಲ ಬಾರಿಗೆ ರೈಲ್ವೆ ಮಾರ್ಗ ಬಂದಾಗ ಎಷ್ಟು ಕಿಲೋಮೀಟರ್ ಅಳಿಯನ್ನು ಜೋಡಿಸಲಾಗಿತ್ತು ಅಂತ ಕೇಳಿದ್ರೆ 34 ಕಿಲೋಮೀಟರ್ ಅಳಿಯನ್ನು ಜೋಡಿಸಲಾಗಿತ್ತು. ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಇತ್ತು ಅಂತ ಕೇಳಿದ್ರೆ ಮುಂಬೈ ಟು ಠಾಣಾ. ಎಲ್ಲಿಗೆ? ಮುಂಬೈ ಟು ಎಲ್ಲಿಗೆ? ಇಂಪಾರ್ಟೆಂಟ್ ಠಾಣ ಅಥವಾ ಠಾಣ. ಓಕೆನಾ? ಸೊ ಈ ಮುಂಬೈ ಟು ಠಾಣದವರೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ 34 ಕಿಲೋಮೀಟರ್ ಅಡಿಯಲ್ಲಿ ಏನಪ್ಪಾ ಅಂದ್ರೆ 1853ರಲ್ಲಿ ಈ ರೈಲ್ವೆ ವ್ಯವಸ್ಥೆಗಳನ್ನ ಯಾರು ಜಾರಿಗೆ ತಂದು ಕೇಳಿದ್ರೆ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದ. ಇದರ ಜೊತೆಗೆ ಏನ್ ಮಾಡಿದಪ್ಪ ಅಂತಂದ್ರೆ ಈ ಲಾರ್ಡ್ ಡಾಲ್ಹೌಸಿ ಎಂಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಕೇಳ್ತಾನ, ವಿಧವಾ ಪುನರ್ವಿವಾಹ ಕಾಯ್ದೆ. ಯಾವ ಕಾಯ್ದೆ? ವಿಧವಾ. ಯಾವ್ದು? ವಿಧವಾ ಇಂಪಾರ್ಟೆಂಟ್ ಏನ? ಪುನರ್ವಿವಾಹ. ಯಾವ ವಿವಾಹ? ಪುನರ್ವಿವಾಹ. ಓಕೆನಾ? ವಿಧವಾ ಪುನರ್ವಿವಾಹ ಕಾಯ್ದೆ. ಇದನ್ನ ಯಾರು ಜಾರಿಗೆ ತಂದ್ರು ಅಂತ ಕೇಳ್ತಾನೆ. ನೋಡಿ ಎಂತ ಪ್ರಶ್ನೆಗಳನ್ನು ಕೇಳ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿಯನ್ನು ಜಾರಿಗೆ ತಂದ, ರೈಲ್ವೆ ವ್ಯವಸ್ಥೆಯನ್ನು ಜಾರಿಗೆ ತಂದ. ಅವಾಗ ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ? ಸೊ ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1856. ಓಕೆನಾ? 1856ರಲ್ಲಿ ಏನಪ್ಪ ಅಂದ್ರೆ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಏನ್ ಮಾಡಿದಪ್ಪ ಅಂದ್ರೆ ವಿಡೋ ಮ್ಯಾರೇಜ್ ಆಕ್ಟ್. ಓಕೆನಾ? ಯಾವ್ದು? ವಿಡೋ ಮ್ಯಾರೇಜ್ ಆಕ್ಟ್, ವಿಧವಾ ಪುನರ್ವಿವಾಹ ಕಾಯ್ದೆ. ನೋಡಿ ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜಾರಿಗೆ ತಂದ. ಏನು? ವಿಧಿವೆಯರು ಕೂಡ ಏನಾಗ್ಬೋದಪ್ಪ ಅಂದ್ರೆ ಪುನಃ ಮದುವೆಯಾಗುವಂತ ಭಾಗ್ಯವನ್ನು ನೋಡಿ ಇದ್ರಿಗೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ನಾವು ಭಾರತದಲ್ಲಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಾನ. ಅವರೇ ಯಾರಪ್ಪ ಅಂದ್ರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಯಾರ? ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಏನಪ್ಪ ಅಂದ್ರೆ ಹೋರಾಟದ ಫಲವಾಗಿ 1856ರಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ವ್ಯವಸ್ಥೆಯನ್ನ ವಿಡೋ ಮ್ಯಾರೇಜ್ ಆಕ್ಟ್ ಅನ್ನು ಯಾರು ಜಾರಿಗೆ ತಂದ್ರು ಅಂತ ಕೇಳಿದ್ರೆ ಲಾರ್ಡ್ ಡಾಲ್ಹೌಸಿ ಎಂಬ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರೆ ಜಾರಿಗೆ ತಂದ. ಇದು ಆದ್ಮೇಲೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸೊ ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೊಂದು ಕೆಲವೊಂದು ವ್ಯವಸ್ಥೆಗಳನ್ನ ಏನಪ್ಪ ಅಂತಂದ್ರೆ ಏನ್ ಮಾಡ್ದ? ಜಾರಿಗೆ ತಂದ. ಸರ್ ಏನ್ ಸರ್ ಅಂತ ಕೇಳಪ್ಪ ಅಂತಂದ್ರೆ ಅದು ನೋಡಿ ಭಾರತದಲ್ಲಿ ಇದರ ಜೊತೆಗೆ ಏನ್ ಮಾಡಪ್ಪ ಅಂದ್ರೆ ಅಂಚೆ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾನ. ಯಾವ ವ್ಯವಸ್ಥೆನ? ಅಂಚೆ ವ್ಯವಸ್ಥೆ. ಓಕೆನಾ? ಯಾವುದು? 1853-54 ಕಾಲಘಟ್ಟದಲ್ಲಿ ಅಂಚೆ ವ್ಯವಸ್ಥೆ ಆಗಿರ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಟೆಲಿಫೋನ್ ಸಿಸ್ಟಮ್. ಯಾವ್ಯಾವ? ಟೆಲಿಫೋನ್ ವ್ಯವಸ್ಥೆ. ಓಕೆನಾ? ಒಂದು ಅಂಚೆ ವ್ಯವಸ್ಥೆ, ಎರಡನೇದು ಟೆಲಿಫೋನ್ ವ್ಯವಸ್ಥೆ. ನೆಕ್ಸ್ಟ್ ಅದಾದ ಘಟನೆ ಏನಪ್ಪ ಅಂದ್ರೆ
ಓಕೆನಾ, ಯಾವುದು ರೈಲ್ವೆ ವ್ಯವಸ್ಥೆ. ಸೊ ಈ ಎಲ್ಲಾ ವ್ಯವಸ್ಥೆಗಳನ್ನು ಯಾರು ಜಾರಿಗೆ ತಂದ್ರು ಅಂತ ಏನಾದ್ರೂ ಕೇಳಿದಪ್ಪ ಅಂತಂದ್ರೆ ಯಾರು ಜಾರಿಗೆ ತಂದ್ರು? ಅವರು ಲಾರ್ಡ್ ಡಾಲ್ ಹೌಸಿ. ಓಕೆನಾ, ಲಾರ್ಡ್ ಡಾಲ್ ಹೌಸಿ ಎಂಬ ವ್ಯಕ್ತಿ ಏನ್ ಮಾಡನಪ್ಪ ಅಂತಂದ್ರೆ ಜಾರಿಗೆ ತಂದ. ಹೌದಾ? ಸೊ ಇದನ್ನು ಕೂಡ ಏನಾಗಿರ್ಬೇಕು ನಿಮ್ಗೆ ಗೊತ್ತಿರಬೇಕು ಸರ್. ಇಲ್ಲಿ ನೋಡಿ, ಇದರ ಜೊತೆಗೆ ಏನಪ್ಪಾ ಅಂದ್ರೆ ಕೊನೆಯದಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಲಾರ್ಡ್ ಡಾಲ್ ಹೌಸಿ ಅವರ ಹೆಸರಿನ ಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ನಮ್ಮ ಭಾರತದಲ್ಲಿ ಲಾರ್ಡ್ ಡಾಲ್ ಹೌಸಿ, ಓಕೆನಾ, ಲಾರ್ಡ್ ಡಾಲ್ ಹೌಸಿ ಗಿರಿಧಾಮ ಅಂತ ಇದೆ. ಓಕೆನಾ, ಸೊ ಏನಪ್ಪಾ ಅಂದ್ರೆ ಹಿಲ್ಸ್. ಓಕೆನಾ, ಲಾರ್ಡ್ ಡಾಲ್ ಹೌಸಿ ಗಿರಿಧಾಮ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಪ್ಪ ಅಂದ್ರೆ ಎಲ್ಲಿ ಕಂಡು ಬರ್ತತಿ? ಮೇಘಾಲಯ. ಎಲ್ಲಿ ಕಂಡು ಬರ್ತತಿ? ಮೇಘಾಲಯ. ಲಾರ್ಡ್ ಡಾಲ್ ಹೌಸಿ ಗಿರಿಧಾಮ, ಓಕೆನಾ, ಸಾರಿ ಮೇಘಾಲಯ ಅಲ್ಲ, ಲಾರ್ಡ್ ಡಾಲ್ ಹೌಸಿ ಗಿರಿಧಾಮ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶ. ಎಲ್ಲಿ ಕಂಡು ಬರ್ತತಿ? ಹಿಮಾಚಲ ಪ್ರದೇಶದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿ ಗಿರಿಧಾಮ ಎಂಬುದೇನಾಗ್ತದ ಕಂಡು ಬರುತ್ತದೆ. ಅರ್ಥ ಆಗ್ತಿದ್ರ? ಸೊ ಇಷ್ಟೆಲ್ಲ ವಿಷಯಗಳನ್ನು ನಾವು ಯಾರ ಬಗ್ಗೆ ಕಲ್ತೀವಪ್ಪ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ಸೊ ಯಾವ್ದೋ ಒಂದೇ ಪ್ರಶ್ನೆಯನ್ನು ಕೇವಲ ಪ್ರಶ್ನೆಯನ್ನು ನೆಪ ಮಾತ್ರಕ್ಕೆ ಇಟ್ಕೊಂಡು ಏನ್ ಮಾಡಿದಪ್ಪ ಅಂತಂದ್ರೆ ಎಲ್ಲಾ ವಿಷಯಗಳನ್ನ ಏನ್ ಮಾಡ್ದಪ್ಪ ಅಂತಂದ್ರೆ ನಾವು ಒನ್ ಬೈ ಒನ್ ಏನಪ್ಪ ಅಂತಂದ್ರ ಅಧ್ಯಯನ ಮಾಡ್ತಾ ಹೋದ್ವಿ. ಓಕೆನಾ, ಸೊ ಎಲ್ಲಾ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರೆ ಸಂಪೂರ್ಣ ಮಾಹಿತಿ ಏನಪ್ಪ ಅಂದ್ರೆ ನಾವು ಪಡ್ಕೊಂಡ್ವಿ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತ ವಿಧಾನ ಏನಪ್ಪ ಅಂದ್ರೆ ಈಗಿನ ಸ್ಪರ್ಧಾ ಮಿತ್ರ ಏನಪ್ಪ ಅಂದ್ರೆ ಮನಗಾಣಬೇಕು. ಓಕೆನಾ, ನೆಕ್ಸ್ಟ್ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮುಂದಿನ ತರಗತಿಗಳನ್ನ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪ ಅಂತಂದ್ರೆ ನೋಡುವಂತರಾಗೋಣ. ಓಕೆನಾ, ಎಲ್ಲರಿಗೂ ಏನಪ್ಪ ಅಂತಂದ್ರೆ ಥ್ಯಾಂಕ್ ಯು.